ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರೇ, ನಿಮ್ಮ ಮಾತುಗಳು ಮನೆಯ ಹನಿಗಳಂತೆ ಇರಬೇಕಾಗುತ್ತೆ, ಬಿರುಗಾಳಿಯಂತೆ ಅಲ್ಲ. ಏಕೆಂದ್ರೆ ಬೀಜಗಳು ಮೊಳಕೆಯೊಡುವುದು ಮೃದುವಾದಂತಹ ಮಳೆಯಿಂದಲೇ ಹೊರತು ಅಬ್ಬರಿಸುವಂತಹ ಗುಡುಗು ಸಿಡಿಲಿನಿಂದಲ್ಲ. ಮಾತಿನ ತೂಕ ಇರುವುದು ಶಬ್ದದಲ್ಲ, ಅರ್ಥದಲ್ಲಿರುವಂತದ್ದು. ಏಕೆಂದ್ರೆ ನೀವು ಹುಟ್ಟಿನಿಂದಲೇ ಅಗಾಧವಾದಂತಹ ಶಕ್ತಿ ಮತ್ತು ವೇಗವನ್ನ ಹೊಂದಿದವಂತಹ ಆಗಿರ್ತೀರ. ನಿಮಗೆ ಎಲ್ಲವೂ ತಕ್ಷಣವೇ ಆಗಬೇಕು. ನಿಮ್ಮ ಮಾತುಗಳಲ್ಲೂ ಅದೇ ಉದ್ವೇಗವಿರಬೇಕಾಗುತ್ತೆ. ಆದ್ರೆ ಇಂದು ಸಮಾಜ, ನಿಮ್ಮ ಸಹೋದ್ಯೋಗಿಗಳು ಅಥವಾ ಕುಟುಂಬ ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಆಲಿಸಬೇಕೆಂದ್ರೆ ಮಾತನಾಡುವ ಮುನ್ನ ಒಂದು ಕ್ಷಣ ವಿರಾಮವನ್ನ ತೆಗೆದುಕೊಳ್ಳಬೇಕಾಗುತ್ತೆ. ನಿಮ್ಮ ಆಲೋಚನೆಗಳನ್ನ ಸಂಪೂರ್ಣವಾಗಿ ಮಾಗಲು ಬಿಡಬೇಕಾಗುತ್ತೆ. ನಿಮ್ಮ ಧ್ವನಿಯನ್ನ ತಗ್ಗಿಸಬೇಕಾಗುತ್ತೆ. ನಿಮ್ಮ ಪದಗಳ ಮೌಲ್ಯವನ್ನ ಹೆಚ್ಚಿಸಬೇಕಾಗುತ್ತೆ. ನೀವು ಶಾಂತವಾಗಿ ಆದ್ರೆ ಸ್ಪಷ್ಟವಾಗಿ ಮತ್ತು ದೃಢವಾಗಿ ಮಾತನಾಡಿದಾಗ ಇಡೀ ಜಗತ್ತು ತನ್ನ ಕೆಲಸವನ್ನ ನಿಲ್ಲಿಸಿ ನಿಮಗೆ ಕಿವಿಗೊಡುವಂತದ್ದಾಗ್ತದೆ. ನಿಮ್ಮ ಮೌನ ಮತ್ತು ದೃಢತೆಯ ನಿಮ್ಮ ಬ್ರಹ್ಮಾಸ್ತ್ರವಾಗುವಂತದ್ದು ಇಂದಿನ ದಿವಸ. ಇಂದು ನಿನ್ನ ಕುಟುಂಬದಲ್ಲಿ ಹಿರಿಯರೊಂದಿಗಿನ, ವಿಶೇಷವಾಗಿ ತಂದೆಯವರೊಂದಿಗೆ ಭವಿಷ್ಯದ ಯೋಜನೆಗಳ ಬಗ್ಗೆ ಗಂಭೀರವಾದಂತಹ ಚರ್ಚೆ ನಡೆಯುವಂತಹ ದಿನ. ನಿಮ್ಮ ಜವಾಬ್ದಾರಿಯುತ ನಡವಳಿಕೆಗೆ ಮನೆಯಲ್ಲಿ ಪ್ರಶಂಸೆಯು ಕೂಡ ವ್ಯಕ್ತವಾಗ್ತದೆ. ಜೀವನ ಸಂಗಾತಿಯೊಂದಿಗೆ ವಾರಾಂತ್ಯದ ಆನಂದವನ್ನ ಸವಿಯಲು ಪ್ರವಾಸವನ್ನ ಮಾಡ್ತೀರಾ ಅಥವಾ ದೇವಸ್ಥಾನಕ್ಕೆ ಭೇಟಿ ನೀಡುವಂತಹ ಯೋಜನೆಯನ್ನ ಕೂಡ ರೂಪಿಸುವಂತಹ ದಿನವಾಗ್ತದೆ. ಇನ್ನು ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ನೋಡೋಣ. ಇಂದಿನ ದಿವಸ ಹಣಕಾಸಿನ ವಿಚಾರದಲ್ಲಿ ಇಂದು ಸಮತೋಲನವನ್ನ ಕಾಯ್ದುಕೊಳ್ಳುವುದು ಬಹಳ ಅತ್ಯಗತ್ಯವಾಗಿರುವಂತದ್ದು. ಈ ವಾರ ಮುಗಿಯೋದ್ರೊಳಗೆ ಕುಟುಂಬದ ಅಗತ್ಯಗಳು ಅಥವಾ ವಾಹನ ರಿಪೇರಿಯಂತಹ ಅನಿರೀಕ್ಷಿತವಾದಂತಹ ಖರ್ಚುಗಳು ಎದುರಾಗ್ತವೆ. ಯಾರಿಗಾದ್ರೂ ಹಣವನ್ನ ಸಾಲವಾಗಿ ನೀಡುವ ಮುನ್ನ ಅಥವಾ ಆನ್ಲೈನ್ ಹೂಡಿಕೆ ಮಾಡುವ ಮುನ್ನ 2 ಬಾರಿ ಯೋಚನೆಯನ್ನ ಮಾಡಿ ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಆತುರದ ನಿರ್ಧಾರಗಳನ್ನ ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳುವ ಹಾಗಿಲ್ಲ ನೀವು. ಇನ್ನು ಉದ್ಯೋಗಿಗಳಿಗೆ ವಾರದ ಕೊನೆಯ ದಿನವಾದಂತಹ ಇಂದು ಬಾಕಿ ಇರುವಂತಹ ಕೆಲಸಗಳನ್ನ ಪೂರ್ಣವಾಗಿಸಿಕೊಳ್ಳಲು ಹೆಚ್ಚಿನ ಗಮನವನ್ನ ಕೂಡ ಕೊಡಬೇಕಾಗುತ್ತೆ. ಶನಿವಾರವಾಗಿರುವುದರಿಂದ ನಿಮ್ಮ ಕೆಲಸದಲ್ಲಿ ಸಣ್ಣ ಪುಟ್ಟ ವಿಳಂಬವು ಕೂಡ ಆಗ್ತವಂತವು. ಆದ್ರೆ ತಾಳ್ಮೆಯಿಂದ ನಿಭಾಯಿಸಿದ್ರೆ ಯಶಸ್ಸು ಖಂಡಿತವಾಗಿ ನಿಮ್ಮದಾಗುವಂತದ್ದು. ಇನ್ನು ವ್ಯಾಪಾರಸ್ಥರು ಇಂದು ಯಾವುದೇ ಹೊಸ ದೊಡ್ಡ ಒಪ್ಪಂದಗಳಿಗೆ ಸಹಿ ಹಾಕಬೇಕಾದ್ರೆ ಅದಕ್ಕಿಂತ ಮುಂಚೆ ಹಳೆಯ ಲೆಕ್ಕಾಚಾರಗಳನ್ನ ಸರಿದೂಗಿಸಬೇಕಾಗುತ್ತೆ ಮತ್ತು ಗ್ರಾಹಕರೊಡನೆ ಬಾಂಧವ್ಯ ಕೂಡ ವೃದ್ಧಿಸಲು ಒತ್ತನ್ನು ನೀಡುವುದು ಕೂಡ ಸೂಕ್ತವಾಗಿರುವಂತದ್ದು. ಇನ್ನು ಆರೋಗ್ಯದ ವಿಚಾರವಾಗಿ ನೋಡೋಣ. ಕೆಲಸದ ಒತ್ತಡ ಅಥವಾ ಓಡಾಟದಿಂದಾಗಿ ದೈಹಿಕ ಆಯಾಸ ಆಗ್ತದೆ, ಬೆನ್ನು ನೋವು ಬರ್ತದೆ ಅಥವಾ ಕೀಲು ನೋವಿನ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇಂದು ನಿಮ್ಮ ದೇಹಕ್ಕೆ ಸಂಪೂರ್ಣವಾದಂತಹ ವಿಶ್ರಾಂತಿ ಅಗತ್ಯವಿರುವಂತದ್ದು. ರಾತ್ರಿ ಮಲಗುವ ಮುನ್ನ ಧ್ಯಾನ ಮಾಡುವುದನ್ನ ಮತ್ತು ಧ್ಯಾನವನ್ನ ಮಾಡುವುದು ಕೂಡ ಮನಸ್ಸಿಗೆ ನೆಮ್ಮದಿಯನ್ನ ನೀಡುವಂತದ್ದಾಗಿದೆ. ಇನ್ನು ವಿಶೇಷವಾಗಿ ಇಂದು ಹನುಮಾನ್ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಶನಿವಾರವಾಗಿರುವುದರಿಂದ ಆಂಜನೇಯ ಸ್ವಾಮಿಯನ್ನ ಪೂಜಿಸಬೇಕಾಗುತ್ತೆ. ಮೇಷರಾಶಿಯವರಿಗೆ ಅತ್ಯಂತ ಶ್ರೇಷ್ಠವಾದದ್ದು. ಇಂದು ಸಂಜೆ ಹತ್ತಿರದ ಮಾರುತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ಆಗಿರಬಹುದು ಅಥವಾ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚುವಂತದ್ದು ಅಥವಾ ಹನುಮಾನ್ ಚಾಲಿಸವನ್ನ ಪಠಣೆಯನ್ನ ಮಾಡುವಂತದ್ದು. ಇದು ಶನಿ ದೋಷವನ್ನ ನಿವಾರಿಸಿ ಕಾರ್ಯಜಯವನ್ನ ತರುವಂತದ್ದಾಗ್ತದೆ. ಇನ್ನು ನವಗ್ರಹ ದೇವಸ್ಥಾನದಲ್ಲಿ ಶನಿ ದೇವನಿಗೆ ಇಂದು ಕಪ್ಪು ಎಳ್ಳನ್ನ ಅಥವಾ ನೀಲಿ ಹೂಗಳನ್ನು ಅರ್ಪಿಸಬೇಕಾಗುತ್ತೆ. ಓಂ ಶಂ ಶನೀಶ್ವರಾಯ ನಮಃ ಎಂದು ಜಪವನ್ನ ಮಾಡಬೇಕಾಗುತ್ತೆ. ಇದರಿಂದ ವೃತ್ತಿಯಲ್ಲಿನ ಅಡೆತಡೆಗಳು ನಿವಾರಣೆಯಾಗುವಂತದ್ದು. ಇಂದು ನಿರ್ಗತಿಕರಿಗೆ ಅಥವಾ ವಯಸ್ಸಾದಂತವರಿಗೆ ಅನ್ನದಾನವನ್ನ ಮಾಡುವಂತಹ ಕಾರ್ಯ. ಕಪ್ಪು ಬಣ್ಣದ ಬಟ್ಟೆ ಅಥವಾ ಚಪ್ಪಲಿಯನ್ನ ದಾನವಾಗಿ ಮಾಡುವುದು ನಿಮ್ಮ ಜಾತಕದ ಶುಭ ಫಲಗಳನ್ನ ಹೆಚ್ಚಿಗೆ ಮಾಡುವಂತದ್ದು. ಶುಭ ಸಂಖ್ಯೆ 8 ಮತ್ತು 9. ಶುಭ ಬಣ್ಣ ನೀಲಿ ಮತ್ತು ಕೆಂಪು ಬಣ್ಣ. ವೃಷಭ ರಾಶಿಯವರೇ, ನೀವು ಸ್ವಾಭಾವಿಕವಾಗಿಯೇ ಸ್ಥಿರತೆ ಮತ್ತು ದೃಢತೆಗೆ ಹೆಸರಾದಂತವರು. ಆದ್ರೆ ಕೆಲವೊಮ್ಮೆ ನಿಮ್ಮ ಸೌಮ್ಯ ಸ್ವಭಾವವನ್ನ ಜನರು ಹಗುರವಾಗಿ ತೆಗೆದುಕೊಳ್ಳಬಹುದು. ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಸ್ವೀಕರಿಸಬೇಕಾದ್ರೆ ನೀವು ಪ್ರತಿಯೊಂದಕ್ಕೂ ಪ್ರತಿಕ್ರಿಯಿಸಬೇಕಾದಂತಹ ಅಗತ್ಯವಿಲ್ಲ. ನಿಮ್ಮ ಆಲೋಚನೆಗಳಲ್ಲಿ ಸ್ಪಷ್ಟತೆ ಇರಬೇಕಾಗುತ್ತೆ. ನಿಮ್ಮ ಕಾರ್ಯದಲ್ಲಿ ದೃಢತೆ ಇರಬೇಕಾಗುತ್ತೆ. ನೀವು ಆತ್ಮವಿಶ್ವಾಸದಿಂದ ಸ್ಥಿರವಾಗಿ ನಿಮ್ಮ ನಿಲುವನ್ನ ವ್ಯಕ್ತಪಡಿಸಿದಾಗ ನಿಮ್ಮ ಮಾತುಗಳಿಗೆ ಬೆಟ್ಟದಷ್ಟು ತೂಕ ಬರುತ್ತದೆ. ಇಂದಿನಿಂದ ನಿಮ್ಮ ಮೌನದಲ್ಲೂ ಆಳವಾದಂತಹ ಶಕ್ತಿ ಇರುವಂತದ್ದು. ನಿಮ್ಮ ನಿರ್ಧಾರಗಳು ಅಚಲವಾಗಿರಬೇಕಾಗುತ್ತೆ. ಇನ್ನು ಪರ್ವತವು ತನ್ನ ಎತ್ತರ ಮತ್ತು ಶಕ್ತಿಯನ್ನ ಜಗತ್ತಿಗೆ ಸಾರಲು ಎಂದಿಗೂ ಕೂಡ ಶಬ್ದವನ್ನ ಮಾಡೋದಿಲ್ಲ. ಅದು ಕೇವಲ ಅಚಲವಾಗಿರುವಂತದ್ದು, ಸ್ಥಿರವಾಗಿ ನಿಲ್ಲುವಂತದ್ದು. ಆದರೆ ಮೌನವೇ ಅದರ ಗಾಂಭೀರ್ಯಕ್ಕೆ ಸಾಕ್ಷಿಯಾಗಿರುವಂತದ್ದು. ಇಂದು ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ನೋಡುವುದಾದ್ರೆ ಇಂದು ಆರ್ಥಿಕವಾಗಿ ದೃಢವಾದಂತಹ ಮತ್ತು ಸುಧಾರಿತವಾದಂತಹ ದಿನ. ನಿಮಗೆ ದೀರ್ಘಕಾಲದಿಂದ ಹೂಡಿಕೆಗಳಿಗೆ ಹಣ ವಿನಿಯೋಗಿಸಲು ಇಂದು ಅತ್ಯಂತ ಸೂಕ್ತವಾಗಿರುವಂತಹ ಸಮಯ. ಭೂಮಿ ಆಗಿರಬಹುದು, ವಾಹನ ಆಗಿರಬಹುದು ಅಥವಾ ಸ್ಥಿರಾಸ್ತಿಗೆ ಸಂಬಂಧಿಸಿದಂತಹ ವ್ಯವಹಾರಗಳಲ್ಲಿ ಲಾಭದ ಮುನ್ಸೂಚನೆಯೂ ಕೂಡ ಇದು ಆಗಿರುತ್ತದೆ. ಇನ್ನು ಆದಾಗ್ಯೂ ಶನಿವಾರವಾಗಿರುವುದರಿಂದ ಇಂದು ಅನಗತ್ಯವಾಗಿ ಬೇರೆಯವರ ಜಾಮೀನಿಗೆ ನಿಲ್ಲುವುದನ್ನ ಅಥವಾ ಆತುರದಿಂದ ಸಾಲ ನೀಡುವುದನ್ನ ಆದಷ್ಟು ತಪ್ಪಿಸಬೇಕಾಗುತ್ತೆ ನೀವು. ಇನ್ನು ನಿಮ್ಮ ಕುಟುಂಬದಲ್ಲಿ ಇಂದಿನ ದಿವಸ ಶಾಂತಿ ಇರುತ್ತದೆ ಮತ್ತು ನೆಮ್ಮದಿಯ ವಾತಾವರಣವನ್ನ ನೋಡುವಂತಹ ದಿನವಾಗಿದೆ. ನಿಮ್ಮ ಹಿರಿಯರ ಬೆಂಬಲ ನಿಮ್ಮ ಮೇಲೆ ನಿರ್ಧಾರಗಳಿಗೆ ಶಕ್ತಿಯನ್ನು ನೀಡುವಂತದ್ದಾಗ್ತದೆ. ಜೀವನ ಸಂಗಾತಿಯೊಂದಿಗೆ ಧನ ಕನಸು ಹಾಗೂ ಭವಿಷ್ಯದ ಯೋಜನೆಗಳ ಬಗ್ಗೆ ಆಳವಾದಂತಹ ಚರ್ಚೆಯೂ ಕೂಡ ನಡೆಯುವಂತಹ ದಿನ. ಇನ್ನು ನಿಮ್ಮ ಪ್ರೇಮಿಗಳಿಗೆ ಪರಸ್ಪರ ಅರ್ಥ ಮಾಡಿಕೊಂಡು ಮತ್ತು ಬಾಂಧವ್ಯವನ್ನ ಮತ್ತಷ್ಟು ಗಟ್ಟಿಗೊಳಿಸಲು ಕೂಡ ಇಂದು ಉತ್ತಮವಾದಂತಹ
ಮಾಡುವಂತಹ ಅವಕಾಶ ಕೂಡ ನಿಮಗೆ ಸಿಗುವಂತದ್ದಾಗಿದೆ. ಇನ್ನು ಉದ್ಯೋಗಿಗಳಿಗೆ ಆಗಸ್ಟ್ ನ ಮೊದಲ ತಿಂಗಳ ಮೊದಲ ದಿನವೇ ಕಚೇರಿಯಲ್ಲಿ ಶುಭ ಸೂಚನೆಗಳು ಕೂಡ ಸಿಗುವಂತಹ ದಿನ. ನಿಮ್ಮ ದೀರ್ಘಕಾಲದ ತಾಳ್ಮೆ ಮತ್ತು ಕಠಿಣವಾದಂತಹ ಪರಿಶ್ರಮಕ್ಕೆ ಹಿರಿಯ ಅಧಿಕಾರಿಗಳಿಂದ ಮನ್ನಣೆಯೂ ಕೂಡ ದೊರೆಯುವಂತದ್ದು. ಇನ್ನ ಪ್ರಮುಖ ಜವಾಬ್ದಾರಿಯೊಂದು ನಿಮ್ಮ ಹೆಗಲೇರಬಹುದಾದಂತಹ ದಿನ. ವ್ಯಾಪಾರಸ್ಥರಿಗೆ ಸ್ಥಿರವಾದಂತಹ ಪ್ರಗತಿ ಕಂಡು ಬರುವಂತಹ ದಿನ. ನಿಮ್ಮ ಹಳೆಯ ಗ್ರಾಹಕರಿಂದ ಹೊಸ ಯೋಜನೆಗಳು ಅಥವಾ ದೊಡ್ಡ ಆರ್ಡರ್ಗಳು ದೊರೆಯುವಂತಹದ್ದು. ಇನ್ನ ತಾಂತ್ರಿಕ, ರಿಯಲ್ ಎಸ್ಟೇಟ್ ಅಥವಾ ಉತ್ಪಾದನಾ ರಂಗದಲ್ಲಿ ಏನಾದರೂ ಇದ್ರೆ ಅವರಿಗೆ ಅತ್ಯುತ್ತಮವಾದಂತಹ ದಿನವಾಗಿರುತ್ತದೆ. ಇನ್ನು ಆರೋಗ್ಯವು ಈ ದಿನ ಸಾಮಾನ್ಯವಾಗಿ ಉತ್ತಮವಾಗಿರುವಂತಹದ್ದು. ಆದರೆ ಕೆಲಸದ ಒತ್ತಡದಿಂದಾಗಿ ನಿಮಗೆ ಕಾಲು ನೋವು ಬರಬಹುದು ಅಥವಾ ಬೆನ್ನು ನೋವಿನ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಇಂದು ಸಂಜೆ ಸ್ವಲ್ಪ ಸಮಯವ ನಿರಾಳವಾಗಿ ಕಳೆಯಬೇಕಾಗುತ್ತೆ ಮತ್ತು ಪೌಷ್ಟಿಕ ಆಹಾರಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೂಡ ನೀಡಬೇಕಾಗುತ್ತೆ. ಇನ್ನು ಸಂಜೆ ಹತ್ತಿರದ ದೇವಸ್ಥಾನದಲ್ಲಿ ಅಶ್ವತ್ಥ ವೃಕ್ಷದ ಮರದ ಕೆಳಗೆ ಅಥವಾ ಶನಿ ದೇವನಿಗೆ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ನಂತರ ಹನುಮಂತನನ್ನ ನೆನೆಸಿ ಹನುಮಾನ್ ಚಾಲಿಸವನ್ನ ಪಠಣಿಯನ್ನ ಮಾಡಬೇಕಾಗುತ್ತೆ. ಇನ್ನು ಮನಸ್ಸಿನ ಸ್ಥಿರತೆ ಮತ್ತು ಯಶಸ್ಸಿಗಾಗಿ ಓಂ ಶಂ ಶನಿಶ್ಚರಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ ನೀವು. ಇಂದು ಶ್ರಮಿಕ ವರ್ಗದವರಿಗೆ ಅಥವಾ ಬಡವರಿಗೆ ಅಥವಾ ಅಗತ್ಯವಿರುವಂತಹವರಿಗೆ ಅನ್ನದಾನವನ್ನ ಅಥವಾ ಕಪ್ಪು ಬಣ್ಣದ ಧಾನ್ಯಗಳನ್ನ ದಾನವಾಗಿ ಮಾಡುವುದು ಕೂಡ ಅತ್ಯಂತ ಶ್ರೇಷ್ಠವಾದುದು. ನಿಮಗೆ ಇಂದು ನೀಲಿ ಆಗಿರ್ಬೋದು, ಬಿಳಿ ಆಗಿರ್ಬೋದು ಅಥವಾ ಕ್ರೀಮ್ ಬಣ್ಣದ ಉಡುಪುಗಳನ್ನ ಧರಿಸುವುದು ನಿಮಗೆ ಸಕಾರಾತ್ಮಕವಾದಂತಹ ಶಕ್ತಿಯನ್ನ ನೀಡುವಂತದ್ದಾಗ್ತದೆ. ಶುಭ ಸಂಖ್ಯೆಯಾಗಿ 6 ಮತ್ತು 8 ಬಳಸಿ. ಶುಭ ಬಣ್ಣವಾಗಿ ನೀಲಿ ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ಮಿಥುನ ರಾಶಿಯವರ ಗಾಳಿಪಟವನ್ನ ಎಷ್ಟು ಎತ್ತರಕ್ಕೆ ಹಾರಿಸಿದರೂ ಅದನ್ನ ನಿಯಂತ್ರಿಸುವುದು ಕಣ್ಣಿಗೆ ಕಾಣದ ದಾರ ಮಾತ್ರ. ಹಾಗೆಯೇ ನಿಮ್ಮ ಮಾತಿನ ಅಬ್ಬರ ಜಗತ್ತಿಗೆ ಕೇಳಿಸಬಹುದು, ಆದ್ರೆ ನಿಮ್ಮ ಚಿಂತನೆಯ ಆಳ ಮತ್ತು ನಿಲುವಿನ ಸ್ಥಿರತೆ ಮಾತ್ರ ಜಗತ್ತನ್ನ ನಿಮ್ಮ ಮುಂದೆ ಮಂಡಿಯೂರುವಂತೆ ಮಾಡುವಂತದ್ದು. ನೀವು ಸಂವಹನದ ಚತುರರು, ಚಂಚಲತೆಯನ್ನ ಚಾಣಕ್ಷತನದಿಂದ ನಿಭಾಯಿಸಬಲ್ಲವರು. ಆದರೆ ಇಂದು ಜಗತ್ತು ನಿಮ್ಮನ್ನ ಕೇವಲ ಒಬ್ಬ ಮಾತುಗಾರನನ್ನಾಗಿ ನೋಡಬಾರದು, ಒಬ್ಬ ಜ್ಞಾನಿ ಹಾಗೂ ನಿಷ್ಠಾವಂತ ನಾಯಕನನ್ನಾಗಿ ಸ್ವೀಕರಿಸಬೇಕಾಗಿದೆ. ಅದಕ್ಕಾಗಿ ಪ್ರತಿಯೊಂದು ವಿಷಯಕ್ಕೂ ತಕ್ಷಣ ಪ್ರತಿಕ್ರಿಯಿಸುವುದನ್ನ ನಿಲ್ಲಿಸಿ ನಿಮ್ಮ ಚಿಂತನೆಯನ್ನ ನಂಗೂರಿಯಂತೆ ಆಂಕರ್ ಆಳವಾಗಿ ನೆಲೆಯೂರಿಸಬೇಕಾಗುತ್ತೆ. ಮಾತುಗಳಲ್ಲಿ ಮೃದುತ್ವ, ನಿರ್ಧಾರಗಳಲ್ಲಿ ಗಂಭೀರತೆ ಮತ್ತು ನಡೆನುಡಿಯಲ್ಲಿ ಪಾರದರ್ಶತೆ ಇರಬೇಕಾಗುತ್ತೆ. ನೀವು ಆತ್ಮವಿಶ್ವಾಸದಿಂದ ಮಾತನಾಡಿದಾಗ ಇಡೀ ಜಗತ್ತೇ ಶಬ್ದವಿಲ್ಲದೆ ನಿಮ್ಮ ಮಾತುಗಳನ್ನ ಕಿವಿಗೊಟ್ಟು ಆಲಿಸುವಂತಹ ದಿನ ಇವತ್ತಿನ ದಿವಸ. ನೀವು ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಮಧ್ಯಮ ಫಲವನ್ನ ನೋಡುತ್ತೀರಾ. ನೀವು ಅತಿಯಾದಂತಹ ಚಿಂತನೆ ಅಥವಾ ನಿರಂತರ ತಾಂತ್ರಿಕ ಕೆಲಸಗಳಿಂದ ಕಣ್ಣಿಗೆ ದಣಿವಾಗಬಹುದು, ಹೆಗಲು ನೋವು ಅಥವಾ ನರಗಳ ಆಯಾಸ ಕೂಡ ಕಾಣಿಸಿಕೊಳ್ಳಬಹುದು. ದಿನದ ಅಂತ್ಯದಲ್ಲಿ ಕನಿಷ್ಠ 20 ನಿಮಿಷಗಳ ಕಾಲ ಧ್ಯಾನ ಅಥವಾ ಪ್ರಕೃತಿಯ ಮಡಿಲಲ್ಲಿ ಕಾಲವನ್ನ ಕಳೆಯುವುದು ಉತ್ತಮವಾಗಿರ್ತದೆ. ಇನ್ನು ನಿಮ್ಮ ಕುಟುಂಬದ ಜವಾಬ್ದಾರಿಗಳು ಕೂಡ ನಿಮಗೆ ಹೆಚ್ಚಾಗುವಂತಹದ್ದು. ನಿಮ್ಮ ಸಮಯ ಪ್ರಜ್ಞೆ ಮನೆಯಲ್ಲಿ ಶಾಂತಿಯನ್ನ ತರುವಂತದ್ದು. ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುವಂತದ್ದನ್ನ ನೋಡ್ತೀರಾ. ಜೀವನ ಸಂಗಾತಿಯೊಂದಿಗೆ ಭಾವನಾತ್ಮಕ ಬಂಧ ಕೂಡ ಗಟ್ಟಿಯಾಗುವಂತದ್ದು. ನಿಮ್ಮ ವೃತ್ತಿ ಜೀವನದ ಬೆಳವಣಿಗೆಗೆ ಅವರು ಬೆನ್ನೆಲುಬಾಗಿ ನಿಲ್ಲುವಂತಹ ದಿನ. ಇನ್ನು ಪ್ರೇಮಿಗಳಿಗೆ ಪರಸ್ಪರರ ವ್ಯಕ್ತಿತ್ವಕ್ಕೆ ಹಾಗೂ ಗಡಿಗಳಿಗೆ ಗೌರವ ನೀಡುವುದು ಅಗತ್ಯವಿರುವಂತದ್ದು. ಇನ್ನು ಆರ್ಥಿಕ ಪರಿಸ್ಥಿತಿಯನ್ನು ನೋಡೋಣ. ಆರ್ಥಿಕವಾಗಿ ಇಂದು ನೀವು ದೃಢವಾಗಿರುವಂತಹ ದಿನ. ಹಳೆಯ ಹೂಡಿಕೆಗಳಾಗಿರ್ಬೋದು ಅಥವಾ ನಿಂತು ಹೋಗಿದ್ದಂತಹ ಹಳೆಯ ನಿಮ್ಮ ಕೈ ಸೇರುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ. ಹಣ ಇನ್ನು ಹೊಸ ಆದಾಯದ ಮೂಲಗಳು ಕೂಡ ಸೃಷ್ಟಿಯಾಗುವ ಕೂಡ ಆಲೋಚಿಸುವಂತಹ ದಿನ. ಶನಿವಾರದ ಪ್ರಭಾವ ಇರುವುದರಿಂದ ಅತಿಯಾದ ಆತುರ ಅಥವಾ ಅಸುರಕ್ಷಿತ ಯೋಜನೆಗಳಲ್ಲಿ ತಕ್ಷಣದ ಹಣ ಹೂಡಿಕೆಯನ್ನ ಮಾಡಬೇಡಿ. ಹೂಡಿಕೆಯ ವಿಷಯದಲ್ಲಿ ಅನುಭವಿಗಳ ಸಲಹೆಯನ್ನ ಪಡೆದು ನೀವು ಹೆಜ್ಜೆಯನ್ನ ಇಡಬೇಕಾಗುತ್ತೆ. ಇನ್ನ ಮಾಸದ ಮೊದಲ ದಿನವೇ ವೃತ್ತಿ ರಂಗದಲ್ಲಿ ಹೊಸ ಚೈತನ್ಯ ಮತ್ತು ಮಹತ್ವದ ಸವಾಲುಗಳು ಕೂಡ ನಿಮ್ಗೆ ಎದುರಾಗ್ತವೆ ಇವತ್ತಿನ ದಿವಸ. ನಿಮ್ಮ ಕಚೇರಿಯಲ್ಲಿ ಉನ್ನತ ಮಟ್ಟದ ಸಭೆಗಳಲ್ಲಿ ನಿಮ್ಮ ಪ್ರಬುದ್ಧ ನಿರ್ಧಾರಗಳು ಮೇಲಾಧಿಕಾರಿಗಳ ಗಮನವನ್ನ ಸೆಳೆಯುವಂತಹ ದಿನ. ಇನ್ನು ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಅಥವಾ ಹೊಸ ತಂತ್ರಜ್ಞಾನ ಅಥವಾ ತಾಂತ್ರಿಕ ಒಪ್ಪಂದಗಳಿಂದ ದೀರ್ಘಾವಧಿಯ ಲಾಭ ಸಿಗುವಂತಹ ಯೋಗವು ಕೂಡ ಹೆಚ್ಚಾಗಿದೆ. ಇನ್ನು ಬರವಣಿಗೆ ಆಗಿರ್ಬೋದು, ಮಾಧ್ಯಮ ಆಗಿರ್ಬೋದು, ವಕೀಲಿಕೆ ಆಗಿರ್ಬೋದು ಹಾಗೂ ಸಂಶೋಧನಾ ಕ್ಷೇತ್ರದಲ್ಲಿ ಇರುವಂತವರಿಗೆ ಸಮಾಜದಲ್ಲಿ ಗೌರವ ದುಪ್ಪಟ್ಟಾಗುವಂತಹ ದಿನವಾಗಿರುವಂತದ್ದಿಂದು. ಇನ್ನು ವಿಶೇಷವಾಗಿ ಸಂಜೆ ಹತ್ತಿರದ ದೇವಸ್ಥಾನಕ್ಕೆ ಭೇಟಿ ನೀಡಬೇಕಾಗುತ್ತೆ. ಆಂಜನೇಯ ಸ್ವಾಮಿಗೆ ಅಥವಾ ಶನಿ ದೇವನಿಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಬೇಕಾಗುತ್ತೆ. ಹನುಮಾನ್ ಚಾಲಿಸವನ್ನ ಪಠಣಿಯನ್ನ ಮಾಡುವುದು ನಿಮ್ಮ ವಾಕ್ ಶಕ್ತಿಗೆ ಅಪಾರವಾದಂತಹ ಓಜಸ್ಸನ್ನ ತರುವಂತದ್ದಾಗ್ತದೆ. ಇನ್ನು ನಿಮ್ಮ ಜಾತಕದ ಶುಭ ಬಲ ಹೆಚ್ಚಿಸಲು ಇಂದು ನಿಮ್ಮ ಬಳಿ ಹಸಿರು ಕರವಸ್ತ್ರವನ್ನ ಇಟ್ಕೊಳ್ಬೇಕು ಅಥವಾ ನೀಲಿ ಕಪ್ಪು ಬಣ್ಣದ ಉಡುಪನ್ನು ಕೂಡ ಧರಿಸಬೇಕಾಗುತ್ತೆ. ಇನ್ನ ಮನಸ್ಸಿನ ಸ್ಥಿರತೆಗೆ ಓಂ ಭೂಂ ಬುಧಾಯ ನಮಃ ಎಂಬ ಮಂತ್ರವನ್ನ 11 ಬಾರಿ ಪಠಣಿಯನ್ನ ಮಾಡಿ. ಶುಭ ಸಂಖ್ಯೆಯಾಗಿ 5 ಮತ್ತು 8 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ಕಟಕ ರಾಶಿಯವರ ನದಿಯ ಹರಿವಿನಲ್ಲಿ ಶಬ್ದವಿರಬಹುದು, ಆದ್ರೆ ಸಾಗರದ
ಅಂತರಂಗದ ಆಳದಲ್ಲಿ ಅಗಾಧವಾದಂತಹ ಮೌನವಿರುತ್ತದೆ. ಜಗತ್ತು ನಿಮ್ಮ ಶಬ್ದವನ್ನ ಕೇಳಿ ಕ್ಷಣಿಕವಾಗಿ ತಿರುಗಿ ನೋಡಬಹುದು, ಆದರೆ ನಿಮ್ಮ ಆಂತರಿಕ ಆಳ ಮತ್ತು ಸ್ಥಿರತೆಯನ್ನ ಕಂಡಾಗ ಮಾತ್ರ ಶಾಶ್ವತವಾಗಿ ತಲೆಯನ್ನ ಬಾಗುವಂತದ್ದಾಗಿದೆ. ನೀವು ಚಂದ್ರನ ಅಧಿಪತ್ಯಕ್ಕಿಂತ ಒಳಪಟ್ಟಂತಹವರಾಗಿರುತ್ತೀರ. ಅತ್ಯಂತ ಸೂಕ್ಷ್ಮ ಮನಸ್ಸಿನ ಭಾವಜೀವಿಗಳು ನೀವು. ಆದ್ರೆ ಅನೇಕ ಬಾರಿ ನಿಮ್ಮ ಅತಿಯಾದ ಭಾವನಾತ್ಮಕತೆ ಅಥವಾ ವಿವರಣೆ ನೀಡುವಂತಹ ಅಭ್ಯಾಸ ನಿಮ್ಮ ಮಾತಿನ ತೂಕವನ್ನ ಕಡಿಮೆ ಮಾಡುತ್ತದೆ. ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಆಲಿಸಬೇಕೆಂದರೆ ಪ್ರತಿಯೊಂದಕ್ಕೂ ಪ್ರತಿಕ್ರಿಯಿಸುವುದನ್ನ ನಿಲ್ಲಿಸಬೇಕಾಗುತ್ತೆ. ನಿಮ್ಮ ಭಾವನೆಗಳನ್ನ ನಿಗ್ರಹಿಸಬೇಕಾಗುತ್ತೆ. ಆಲೋಚನೆಗೆ ಗಾಂಭೀರ್ಯವನ್ನ ತರಬೇಕಾಗುತ್ತೆ. ನಿಮ್ಮ ಮಾತುಗಳಲ್ಲಿ ಮೌಲ್ಯ ಇರಬೇಕು, ನಿಖರತೆ ಇರಬೇಕು ಮತ್ತು ಆಂತರಿಕ ಸ್ಥಿರತೆ ಇದ್ದಾಗ ನೀವು ಸಣ್ಣ ಧ್ವನಿಯಲ್ಲಿ ಮಾತನಾಡಿದರೂ ಇಡೀ ಸಮಾಜವೇ ಕಿವಿಗೊಟ್ಟು ಆಲಿಸುವಂತಹ ಕ್ಷಣಗಳನ್ನ ನೋಡುವಂತದ್ದಾಗ್ತದೆ. ಇಂದು ಆರ್ಥಿಕವಾಗಿ ಸ್ಥಿರವಾದಂತಹ ದಿನವಾಗಿದೆ. ನಿಮಗೆ ಅನಗತ್ಯ ಖರ್ಚುಗಳಿಗೆ ಆದಷ್ಟು ಕಡಿವಾಣವನ್ನ ಹಾಕುವುದು ಬಹಳ ಒಳ್ಳೆಯದು. ದೀರ್ಘಾವಧಿಯ ಉಳಿತಾಯ ಯೋಜನೆಗಳಲ್ಲಿ ಅಥವಾ ಸ್ಥಿರಾಸ್ತಿಯಲ್ಲಿ ಹಣ ತೊಡಗಿಸಿಕೊಳ್ಳಲು ಯೋಚಿಸುತ್ತಿದ್ದರೆ ಹಿರಿಯರ ಸಲಹೆಯನ್ನ ಪಡೆದು ನೀವು ಒಂದು ಹೆಜ್ಜೆ ಮುಂದಿಡಬೇಕಾಗುತ್ತೆ. ಇಂದು ಯಾರಿಗೂ ಕೂಡ ಯಾರದೋ ಪ್ರಭಾವಕ್ಕೂ ಒಳಗಾಗದೆ ಸಾಲವನ್ನ ನೀಡುವ ಹಾಗಿಲ್ಲ ನೀವು. ಇನ್ನು ನಿಮ್ಮ ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಸ್ವಲ್ಪ ಹೆಚ್ಚಿನ ಗಮನವನ್ನ ಹರಿಸಬೇಕಾಗುತ್ತದೆ. ನಿಮ್ಮ ಭಾವನಾತ್ಮಕ ನಿಲುವು ಕುಟುಂಬದ ಸದಸ್ಯರಿಗೆ ಧೈರ್ಯವನ್ನ ತುಂಬುವಂತಹದ್ದು. ಸಂಗಾತಿಯೊಂದಿಗೆ ಆಳವಾದಂತಹ ಸಂವಹನ ನಡೆಸಬೇಕಾಗುತ್ತೆ. ಸಣ್ಣ ಪುಟ್ಟ ಕಹಿ ನೆನಪುಗಳನ್ನ ಮರೆಯುವುದು ತುಂಬಾ ಒಳ್ಳೆಯದು. ಇನ್ನು ಪ್ರೇಮಿಗಳಿಗೆ ತಮ್ಮ ಸಂಬಂಧದಲ್ಲಿ ಗಂಭೀರತೆ ಮತ್ತು ನಂಬಿಕೆಯನ್ನ ಪ್ರದರ್ಶಿಸುವಂತಹ ದಿನವಾಗಿರುವಂತದ್ದು. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗುವಂತಹ ದಿನ. ಶನಿವಾರ ಪ್ರಭಾವದಿಂದಾಗಿ ಕೆಲಸದ ವೇಗ ಕೊಂಚ ಸ್ವಲ್ಪ ನಿಧಾನ ಎನಿಸಿದರೂ ಕೂಡ ನಿಮ್ಮ ಶಿಸ್ತು ಮತ್ತು ನಿಷ್ಠೆಯಿಂದ ಸವಾಲನ್ನ ಯಶಸ್ವಿಯಾಗಿ ನಿಭಾಯಿಸುವಂತಹ ದಿನ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳು ಅಥವಾ ನಿಂತು ಹೋಗಿದ್ದಂತಹ ಯೋಜನೆಗಳನ್ನ ಮರುಪ್ರಾರಂಭಿಸಲು ಉತ್ತಮವಾದಂತಹ ದಿನವಾಗಿದೆ. ಕಲಾತ್ಮಕ ಸಂಶೋಧನೆ ಮತ್ತು ಸಮಾಜ ಸೇವೆಯಲ್ಲಿರುವವರಿಗೆ ಗೌರವ ಕೂಡ ಹೆಚ್ಚಾಗುವಂತಹ ದಿನ. ಇನ್ನು ಮನಸ್ಸಿನ ಚಂಚಲತೆಯಿಂದಾಗಿ ನಿಮಗೆ ಸಣ್ಣ ಮಟ್ಟದ ದಣಿವು ಅಥವಾ ನಿದ್ರಾಹೀನತೆಯು ಕೂಡ ಕಾಣಿಸಿಕೊಳ್ಳಬಹುದಾದಂತಹ ದಿನ. ಶರೀರವನ್ನ ಹೈಡ್ರೇಟ್ ಆಗಿಟ್ಟುಕೊಳ್ಳಿ ಮತ್ತು ಸಂಜೆ ಶರೀರವನ್ನ ಹೈಡ್ರೇಟ್ ಮಾಡಿಕೊಳ್ಳುವುದರ ಜೊತೆಗೆ ಉಗುರು ಬೆಚ್ಚಗಿನ ನೀರಿನ ಸ್ನಾನ ಅಥವಾ ಧ್ಯಾನವನ್ನ ಮಾಡುವುದರಿಂದ ದೈಹಿಕ ಮತ್ತು ಮಾನಸಿಕ ನಿರಾಳತೆ ಕೂಡ ನಿಮಗೆ ಒಲಿಯುವಂತದ್ದು. ಇಂದು ಸಂಜೆ ಅರಳಿ ಮರದ ಕೆಳಗೆ ಅಥವಾ ಶನಿ ದೇವರ ಮುಂದೆ ಸಾಸಿವೆ ದೀಪವನ್ನು ಹಚ್ಚಬೇಕಾಗುತ್ತೆ. ಅಂದ್ರೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನ ಮಾಡಬೇಕು. ಇದು ನಿಮ್ಮ ಕೆಲಸದಲ್ಲಾಗುವಂತಹ ಅಡೆತಡೆಗಳನ್ನ ದೂರ ಮಾಡುವಂತದ್ದಾಗ್ತದೆ. ಇಂದು ಮುಂಜಾನೆ ಶಿವಲಿಂಗಕ್ಕೆ ನೀರನ್ನ ಅಥವಾ ಹಾಲಿನ ಅಭಿಷೇಕವನ್ನ ಮಾಡಬೇಕಾಗುತ್ತೆ. ಓಂ ನಮಃ ಶಿವಾಯ ಮಂತ್ರವನ್ನ ಜಪಿಸಬೇಕಾಗುತ್ತೆ. ಇದು ಮನಸ್ಸಿನ ಚಂಚಲತೆಯನ್ನ ನಿವಾರಿಸಿ ನಿಮಗೆ ಸ್ಥಿರತೆಯನ್ನ ನೀಡುವಂತಹವೇ. ಇಂದು ಶ್ರಮಿಕ ವರ್ಗದವರಿಗೆ, ಬಡವರಿಗಾಗಿರ್ಬೋದು ಅಥವಾ ವೃದ್ಧರಿಗೆ ಅನ್ನದಾನವನ್ನ ಮಾಡುವಂತದ್ದು. ಕಪ್ಪು ಉದ್ದಿನ ಬೇಳೆ ಅಥವಾ ಬಿಳಿ ಬಣ್ಣದ ಆಹಾರ ಪದಾರ್ಥವನ್ನ ದಾನ ಮಾಡುವುದು ಕೂಡ ನಿಮಗೆ ಅತ್ಯಂತ ಶುಭಪ್ರದವಾಗಿರುವಂತದ್ದು. ಇನ್ನು ಹನುಮಾನ್ ಚಾಲೀಸವನ್ನ ಪಠಣೆಯನ್ನು ಮಾಡಬೇಕಾಗುತ್ತೆ. ದೈವಿಕ ಮತ್ತು ಮಾನಸಿಕ ಧೈರ್ಯಕ್ಕಾಗಿ ಸಂಜೆ ಹನುಮಾನ್ ಚಾಲೀಸವನ್ನ 3 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಶುಭ ಸಂಖ್ಯೆ 2 ಮತ್ತು 8. ಶುಭ ಬಣ್ಣ ಬಿಳಿ ಮತ್ತು ನೀಲಿ ಬಣ್ಣ. ಸಿಂಹರಾಶಿಯವರು ನೀವು ಸೂರ್ಯನ ಅಧಿಪತ್ಯಕ್ಕೆ ಒಳಪಟ್ಟಂತಹ ಜನ್ಮಜಾತ ನಾಯಕರು ನೀವು. ಆದ್ರೆ ನಿಮ್ಮ ಆತ್ಮವಿಶ್ವಾಸ ಕೆಲವೊಮ್ಮೆ ಇತರರಿಗೆ ಅಹಂಕಾರದಂತೆ ಕಾಣುತ್ತದೆ. ಅದು ನಿಮ್ಮ ಮಾತಿನ ತೂಕವನ್ನ ಕಡಿಮೆ ಮಾಡುತ್ತದೆ. ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಸ್ವೀಕರಿಸಬೇಕಪ್ಪ ಅಂದ್ರೆ ನಿಮ್ಮ ಅಹಂಕಾರವನ್ನ ಬದಿಗಿಡಬೇಕಾಗುತ್ತೆ. ನಿಮ್ಮ ಮಾತುಗಳಲ್ಲಿ ಆಳವಾದಂತಹ ಮತ್ತು ಸತ್ಯವನ್ನ ತರಬೇಕಾಗುತ್ತೆ. ಎಲ್ಲರನ್ನ ಗೆಲ್ಲಲು ಅಬ್ಬರಿಸುವಂತಹ ಅಗತ್ಯವಿಲ್ಲ. ಅತ್ಯಂತ ಶಾಂತವಾಗಿ, ದೃಢವಾಗಿ ಮತ್ತು ಸತ್ಯದ ಪರವಾಗಿ ನಿಂತು ಮಾತನಾಡಬೇಕಾಗುತ್ತೆ. ನೀವು ಮೌನವಾಗಿದ್ದರೂ ಕೂಡ ನಿಮ್ಮ ಆಲೋಚನೆಯ ತೂಕಕ್ಕೆ ಇಡೀ ಸಮಾಜ ತಲೆಬಾಗಿಸಿ ಕಿವಿಗೊಡುವಂತಾಗ್ತದೆ. ಸಿಂಹವು ತನ್ನ ರಾಜಗಾಂಭೀರ್ಯವನ್ನ ನಿರೂಪಿಸಿಕೊಳ್ಳಲು ಪ್ರತಿದಿನ ಗರ್ಜಿಸುವಂತಹ ಅವಶ್ಯಕತೆ ಇಲ್ಲ. ಅದಕ್ಕೆ ಅದರ ಶಾಂತ ಹೆಜ್ಜೆಗಳ ಮತ್ತು ಗಂಭೀರ ನೋಟವೇ ಇಡೀ ಅರಣ್ಯಕ್ಕೆ ಅದರ ಉಪಸ್ಥಿತಿಯಿರುವ ಮೂಡುವಂತಹದ್ದು. ಅಧಿಕಾರ ಶಬ್ದದಲ್ಲಿರುವಂತದ್ದಲ್ಲ, ನಿಮ್ಮ ವ್ಯಕ್ತಿತ್ವದ ಸ್ಥಿರತೆಯಲ್ಲಿರುವಂತದ್ದು ಎಂಬುದನ್ನ ನೀವು ನೆನಪಿನಲ್ಲಿಟ್ಕೊಳ್ಬೇಕಾಗುತ್ತೆ. ಇನ್ನು ಆರ್ಥಿಕವಾಗಿ ಇಂದು ಧನಾತ್ಮಕವಾದಂತಹ ದಿನ. ನಿಮಗೆ ಹೊಸ ಆದಾಯದ ಮಾರ್ಗವು ಕೂಡ ಸೃಷ್ಟಿಯಾಗುವಂತಹ ಲಕ್ಷಣಗಳು ಹೆಚ್ಚಾಗಿ ಕಾಣ್ತಾ ಇದೆ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತವಾದಂತಹ ಲಾಭ ನಿಮ್ಮ ಕೈ ಸೇರುವಂತಹ ದಿನ. ಆದ್ರೆ ಶನಿವಾರದ ಪ್ರಭಾವ ಇರುವುದರಿಂದ ಆತುರದ ನಿರ್ಧಾರಗಳಿಂದ ಅಥವಾ ಅಪರಿಚಿತರ ಮಾತನ್ನ ಕೇಳಿ ಷೇರು ಮಾರುಕಟ್ಟೆಯಲ್ಲಿ ದೊಡ್ಡ ಮೊತ್ತದ ಹಣವನ್ನ ತೊಡಗಿಸುವ ಹಾಗಿಲ್ಲ ನೀವು. ಇನ್ನು ನಿಮ್ಮ ಕುಟುಂಬದಲ್ಲಿ ಹಿರಿಯರಾಗಿರುವುದು ಮತ್ತು ತಂದೆಯವರ ಕಡೆಯಿಂದ ನಿಮಗೆ ಬೆಂಬಲ ಸಿಗುವಂತಹ ದಿನ. ಮನೆಯಲ್ಲಿ ಸಣ್ಣ ಮಟ್ಟದ ಧಾರ್ಮಿಕ ಆಗಿರ್ಬೋದು ಅಥವಾ ಮಂಗಳ ಕಾರ್ಯದ ಬಗ್ಗೆ ಆಲೋಚನೆಯು ಕೂಡ ನಡೆಯುವಂತಹ ದಿನ. ನಿಮ್ಮ ಸಂಗಾತಿಯೊಂದಿಗೆ ಸುಂದರವಾದಂತಹ ಸಮಯವನ್ನ ಕಳೆಯುವಂತಹ ದಿನ. ನಿಮ್ಮ ವೃತ್ತಿಪರ ನಿರ್ಧಾರಗಳಿಗೆ ಅವರ ಬೆಂಬಲ ಸದಾ
ನಿಮಗೆ ಸಿಗುವಂತದ್ದು. ಇನ್ನು ಪ್ರೇಮಿಗಳಿಗೂ ಕೂಡ ಪರಸ್ಪರರ ಗೌರವ ಹೆಚ್ಚಾಗುವಂತಹ ದಿನವಾಗಿದೆ ಇಂದು. ಇನ್ನು ಆಗಸ್ಟ್ ತಿಂಗಳ ಮೊದಲ ದಿನವೇ ವೃತ್ತಿ ರಂಗದಲ್ಲಿ ಹೊಸ ಉತ್ಸಾಹ ಕೂಡ ಮೂಡುವಂತದ್ದು. ಕಚೇರಿಯಲ್ಲಿ ನಿಮ್ಮ ನಿರ್ಧಾರಗಳು ಮತ್ತು ಕಾರ್ಯವೈಖರಿಗೆ ನಿಮ್ಮ ಮೇಲಾಧಿಕಾರಿಗಳಿಂದ ವಿಶೇಷ ಮನ್ನಣೆಯೂ ಕೂಡ ದೊರೆಯುವಂತಹ ದಿನ. ಜಟಿಲವಾದಂತಹ ಕೆಲಸಗಳನ್ನ ನಿಮ್ಮ ನಾಯಕತ್ವದ ಗುಣದಿಂದ ಈಜಬಲ್ಲುವಂತಹ ನಿಮಗೆ ಸಾಮರ್ಥ್ಯವನ್ನ ಹೊಂದಿರ್ತೀರ. ಇನ್ನು ವ್ಯಾಪಾರಸ್ಥರಿಗೆ ದೊಡ್ಡ ಮಟ್ಟದ ಆಲೋಚನೆಗಳನ್ನ ಜಾರಿಗೆ ತರಲು ಸಕಾಲವಾಗಿದೆ. ಇನ್ನು ದೀರ್ಘಕಾಲದ ಸರ್ಕಾರಿ ಅಥವಾ ರಾಯಭಾರ ಪಟ್ಟದ ಕೆಲಸಗಳಲ್ಲಿ ಶುಭ ಪ್ರಗತಿಯೂ ಕೂಡ ಕಂಡು ಬರುವಂತಹ ದಿನವಾಗಿದೆ. ಇನ್ನು ನಿಮ್ಮ ಶಕ್ತಿ ಮತ್ತು ಉತ್ಸಾಹ ಕೂಡ ಹೆಚ್ಚಾಗಿ ಮತ್ತು ಉತ್ತಮವಾಗಿರುವಂತದ್ದು ಎಂದು. ಆದಾಗ್ಯೂ ಕೂಡ ಅತಿಯಾದ ಕೋಪ ಅಥವಾ ಉದ್ವೇಗದಿಂದಾಗಿ ನಿಮ್ಮ ಬಿಪಿ ಆಗಿರಬಹುದು ಅಥವಾ ಕಣ್ಣಿನ ದಣಿವು ಕೂಡ ಕಾಣಿಸಿಕೊಳ್ಳಬಹುದಾದ. ಸಾಕಷ್ಟು ನೀರನ್ನ ಸೇವನೆ ಮಾಡಬೇಕಾಗುತ್ತೆ ಮತ್ತು ಸಂಜೆ ಸ್ವಲ್ಪ ಸಮಯ ಪ್ರಕೃತಿಯೊಂದಿಗೆ ಸಮಯವನ್ನ ನೀವು ಕಳೆಯಬೇಕಾಗುತ್ತೆ. ಇನ್ನು ಮುಂಜಾನೆ ಇವತ್ತು ಉದಯಿಸುವಂತಹ ಸೂರ್ಯನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ಅಂದ್ರೆ ಅಗ್ರಿವನ್ನ ಅರ್ಪಿಸಬೇಕಾಗುತ್ತೆ. ಓಂ ಸೂರ್ಯಾಯ ನಮಃ ಎಂದು 11 ಬಾರಿ ಜಪಿಸಬೇಕಾಗುತ್ತೆ. ಇಂದು ಸಂಜೆ ಹತ್ತಿರದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಹನುಮಾನ್ ಚಾಲೀಸವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ ಅಥವಾ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಬೇಕಾಗುತ್ತೆ. ಇದು ವೃತ್ತಿಯಲ್ಲಾಗುವಂತಹ ಅಡೆತಡೆಗಳನ್ನ ದೂರ ಮಾಡುವಂತಹ ಕೆಲಸವನ್ನ ಮಾಡುತ್ತದೆ. ಇಂದ ಹಣೆಗೆ ಶ್ರೀಗಂಧ ತಿಲಕವನ್ನ ಅಥವಾ ಕೇಸರಿ ತಿಲಕವನ್ನ ಧರಿಸುವುದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ನಿಮ್ಮ ತೇಜಸ್ಸು ಕೂಡ ಹೆಚ್ಚಾಗುವಂತಹ ದಿನ. ಇಂದು ಶ್ರಮಿಕ ವರ್ಗದವರಿಗಾಗಿರ್ಬೋದು ಅಥವಾ ಬಡವರಿಗಾಗಿರ್ಬೋದು ಕಪ್ಪು ಎಳ್ಳನ್ನ, ಕಪ್ಪು ಬಟ್ಟೆಯನ್ನ ಅಥವಾ ಆಹಾರವನ್ನ ದಾನವಾಗಿ ಮಾಡುವುದು ಕೂಡ ಅತ್ಯಂತ ಶ್ರೇಷ್ಠವಾದುದು. ಶುಭ ಸಂಖ್ಯೆ 1 ಮತ್ತು 8. ಶುಭ ಬಣ್ಣ ಕೇಸರಿ ಮತ್ತು ನೀಲಿ ಬಣ್ಣವನ್ನ ಬಳಸಿ. ಕನ್ಯಾ ರಾಶಿ. ಕನ್ಯಾ ರಾಶಿಯವರ ನೀವು ಪ್ರಬುದ್ಧರು, ನೀವು ಸೂಕ್ಷ್ಮ ಮತಿಗಳು ಮತ್ತು ಪ್ರತಿಯೊಂದು ವಿಚಾರದಲ್ಲೂ ಪರಿಪೂರ್ಣತೆಯನ್ನ ಬಯಸುವಂತಹ ಕಲಾವಿದರು ನೀವು. ಆದ್ರೆ ಅನೇಕ ಬಾರಿ ನಿಮ್ಮ ಕಲ್ಪನೆಗಳನ್ನ ಮತ್ತು ಸಲಹೆಗಳನ್ನ ವ್ಯಕ್ತಪಡಿಸುವಾಗ ಅಪನಂಬಿಕೆ ಅಥವಾ ಹಿಂಜರಿಕೆ ನಿಮ್ಮನ್ನ ತಡೆಯುತ್ತದೆ. ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಆಲಿಸಬೇಕಪ್ಪ ಅಂದ್ರೆ ಪ್ರತಿಯೊಂದು ಮಾತನ್ನ ಆಳವಾದ ಅಧ್ಯಯನ ಮತ್ತು ದೃಢತೆಯಿಂದ ಆಡಬೇಕಾಗುತ್ತೆ. ನೀವು ನಿಮ್ಮ ಮಾತುಗಳಲ್ಲಿ ಸತ್ಯ ಇರಬೇಕು. ಆಗ ಪರಿಹಾರ ಮತ್ತು ಸ್ಪಷ್ಟತೆ ಇದ್ದಾಗ ಶಬ್ದ ಎಷ್ಟೇ ಮೆದುವಾಗಿದ್ದರೂ ಕೂಡ ಇಡೀ ಸಮಾಜವೇ ನಿಂತು ನಿಮ್ಮ ಮಾತುಗಳನ್ನ ಆಲಿಸುವಂತದ್ದಾಗ್ತದೆ. ಇಂದು ನಿಮ್ಮ ಜ್ಞಾನವೇ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ ಆಗಿರುವಂತದ್ದು. ಶಬ್ದಗಳ ಅಬ್ಬರದಿಂದ ಜನರ ಕಿವಿಗಳನ್ನ ತಲುಪಬಹುದು, ಆದ್ರೆ ಆಲೋಚನೆಗಳ ಸ್ಪಷ್ಟತೆ ಮತ್ತು ವ್ಯಕ್ತಿತ್ವದ ಗಂಭೀರತೆಯಿಂದ ಮಾತ್ರ ಜನರ ಮನಸ್ಸನ್ನ ಆಳಬಹುದು. ಜಗತ್ತು ಆಲಿಸುವುದು ಧ್ವನಿಯನ್ನಲ್ಲ, ಧ್ವನಿಯ ಹಿಂದಿರುವಂತಹ ಅನುಭವದ ತೂಕವನ್ನ ಎಂಬುದನ್ನ ನೀವು ನೆನಪಿನಲ್ಲಿಟ್ಕೊಳ್ಬೇಕಾಗತ್ತೆ. ಇಂದು ನಿಮ್ಮ ರಾಶಾಧಿಪತಿ ಬುಧನ ಸ್ವಕ್ಷೇತ್ರದ ಪ್ರಭಾವದಿಂದ ಇಂದು ಕಚೇರಿಯಲ್ಲಿ ನಿಮ್ಮ ವಿಶ್ಲೇಷಣಾತ್ಮಕ ಶಕ್ತಿ ಆಗಿರಬಹುದು ಮತ್ತು ಕಾರ್ಯದಕ್ಷತೆಯು ಕೂಡ ಉತ್ತುಂಗದಲ್ಲಿರುವಂತದ್ದು. ಎಷ್ಟೇ ಜಟಿಲವಾದಂತಹ ಕೆಲಸವಿದ್ದರೂ ಕೂಡ ಅದನ್ನ ಸುಲಭವಾಗಿ ಬಗೆಹರಿಸುವಂತಹ ನಿಮ್ಮ ಸಾಮರ್ಥ್ಯಕ್ಕೆ ಮೇಲಾಧಿಕಾರಿಗಳು ಬೆರಗಾಗುವಂತಹ ದಿನ. ಇನ್ನು ವ್ಯಾಪಾರಸ್ಥರಿಗೆ ಮೇಲಾಧಿಕಾರಿಗಳ ಜೊತೆಗೆ ಹೊಸ ಮಾರುಕಟ್ಟೆ ತಂತ್ರಗಳನ್ನ ಅಳವಡಿಸಿಕೊಳ್ಳಲು ಮತ್ತು ಲೆಕ್ಕಪತ್ರಗಳನ್ನ ಸರಿಪಡಿಸಿಕೊಳ್ಳಲು ಕೂಡ ಅತ್ಯುತ್ತಮವಾದಂತಹ ದಿನ ಇವತ್ತಿನ ದಿವಸ ನಿಮಗೆ. ಇನ್ನು ಆರ್ಥಿಕವಾಗಿ ಇಂದು ಅತ್ಯಂತ ಭದ್ರವಾದಂತಹ ದಿನ. ಬುದ್ಧಿವಂತಿಕೆಯಿಂದ ಮಾಡಿದಂತಹ ಹಳೆಯ ಹೂಡಿಕೆಗಳಿಂದ ಸಕಾರಾತ್ಮಕ ಲಾಭ ಕೂಡ ನಿಮಗೆ ದೊರೆಯುವಂತಹದ್ದು ಇವತ್ತು. ಹೊಸ ಆದಾಯದ ಮೂಲಗಳು ಕೂಡ ಸೃಷ್ಟಿಯಾಗುವಂತಹ ಸಾಧ್ಯತೆ ಅಥವಾ ಮುನ್ಸೂಚನೆ ಹೆಚ್ಚಿದೆ. ಶನಿವಾರದ ಪ್ರಭಾವ ಇರುವುದರಿಂದಾಗಿ ಅನಗತ್ಯ ಖರ್ಚುಗಳಿಗೆ ಬ್ರೇಕ್ ಕೂಡ ಬೀಳುವಂತದ್ದು. ದೀರ್ಘಾವಧಿಯ ಉಳಿತಾಯ ಯೋಜನೆಗಳಿಗೆ ಹಣ ಹೂಡಿಕೆ ಮಾಡಲು ಇದು ಸರಿಯಾದಂತಹ ಸಮಯವಾಗಿರುವಂತದ್ದು. ಇನ್ನು ನಿಮ್ಮ ಕುಟುಂಬದಲ್ಲಿ ಶಾಂತಿ ಮತ್ತು ಪ್ರಬುದ್ಧತೆಯ ವಾತಾವರಣವನ್ನ ನೋಡ್ತೀರಾ ಇವತ್ತು. ಮನೆಯ ಪ್ರಮುಖ ನಿರ್ಧಾರಗಳಲ್ಲಿ ನಿಮ್ಮ ಸಲಹೆಗೆ ವಿಶೇಷ ಗೌರವ ಕೂಡ ಸಿಗ್ತದೆ. ಜೀವನ ಸಂಗಾತಿಯೊಂದಿಗೆ ವೈಚಾರಿಕವಾಗಿದ್ದಂತಹ ಚರ್ಚೆಗಳು ಕೂಡ ನಡೆಯುವಂತಹ ದಿನ. ಇನ್ನು ಪ್ರೇಮಿಗಳಿಗೆ ತಮ್ಮ ಸಂಬಂಧಗಳಲ್ಲಿ ಸ್ಪಷ್ಟತೆ ಮತ್ತು ಗಾಂಭೀರ್ಯತೆಯು ಕೂಡ ಕಂಡುಬರುವಂತಹ ದಿನವಾಗಿದೆ. ಇನ್ನು ಆರೋಗ್ಯವು ಕೂಡ ಸಾಮಾನ್ಯವಾಗಿ ಉತ್ತಮವಾಗಿರುವಂತದ್ದು. ಆದ್ರೆ ಅತಿಯಾದ ಕೆಲಸದ ಒತ್ತಡ ಆಗಿರ್ಬೋದು ಹಾಗೂ ಪ್ರತಿಯೊಂದನ್ನ ಪರಿಪೂರ್ಣವಾಗಿ ಮಾಡಲು ಹೋಗಿ ಮಾನಸಿಕ ದಣಿವು ಕೂಡ ನಿಮಗೆ ಕಾಣುತ್ತದೆ. ರಾತ್ರಿ ನಿದ್ರಾಹೀನತೆಯ ಸಮಸ್ಯೆಯಲ್ಲಿ ನೀವು ಸಿಕ್ಕಾಕೊಂತೀರಾ. ಸ್ವಲ್ಪ ಸಂಜೆ ಲಘು ನಡಿಗೆ ಮತ್ತು ಧ್ಯಾನವನ್ನ ಮಾಡಬೇಕಾಗತ್ತೆ ನೀವು. ಇನ್ನು ವಿಶೇಷವಾಗಿ ಇಂದು ಸಂಜೆ ಹತ್ತಿರದ ದೇವಸ್ಥಾನದಲ್ಲಿ ಅಂದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಹನುಮಾನ್ ಚಾಲೀಸವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ ಅಥವಾ ಅಶ್ವತ್ಥ ವೃಕ್ಷದ ಕೆಳಗಡೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಇದು ನಿಮ್ಮ ಕಾರ್ಯದಲ್ಲಾಗುವಂತಹ ವಿಳಂಬವನ್ನ ತಪ್ಪಿಸುವಂತದ್ದು. ಇನ್ನು ನಿಮ್ಮ ರಾಶಾಧಿಪತಿ ಬುಧನ ಕೃಪೆಗಾಗಿ ಗಣಪತಿಗೆ ಗರಿಕೆಯನ್ನ ಅರ್ಪಿಸಬೇಕಾಗುತ್ತೆ. ಓಂ ಗಂ ಗಣಪತಿಯೇ ನಮಃ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದರಿಂದ ವಾಕ್ ಚಾತುರ್ಯ ಮತ್ತು ಗ್ರಹಣ ಶಕ್ತಿ ಕೂಡ ಹೆಚ್ಚಾಗುವಂತದ್ದಾಗ್ತದೆ. ಇಂದು ಶ್ರಮಿಕ ವರ್ಗದವರಿಗಾಗಿರ್ಬೋದು ಅಥವಾ ಬಡವರಿಗಾಗಿರ್ಬೋದು ಕಪ್ಪು ಬಣ್ಣದ ಧಾನ್ಯಗಳನ್ನ ಅಥವಾ ಆಹಾರವನ್ನ ದಾನವಾಗಿ ಮಾಡುವುದು ಕೂಡ ಅತ್ಯಂತ ಶ್ರೇಷ್ಠವಾಗಿರುತ್ತದೆ. ಇಂದು ಹಸಿರು, ಕಡು ನೀಲಿ ಅಥವಾ ಬೂದು ಬಣ್ಣದ ಉಡುಪುಗಳನ್ನ ಧರಿಸುವುದು ನಿಮಗೆ ಸಕಾರಾತ್ಮಕ ಶಕ್ತಿಯನ್ನ ನೀಡುವಂತದ್ದು. ಶುಭ ಸಂಖ್ಯೆ 5 ಮತ್ತು 8. ಶುಭ ಬಣ್ಣ ಹಸಿರು ಮತ್ತು ನೀಲಿ ಬಣ್ಣ.
ತುಲಾ ರಾಶಿ. ತುಲಾ ರಾಶಿಯವರೇ, ನೀವು ಸ್ವಾಭಾವಿಕವಾಗಿ ಎಲ್ಲರನ್ನ ಮೆಚ್ಚಿಸಲು ಪ್ರಯತ್ನಿಸುವಂತಹ ಗುಣವನ್ನ ಹೊಂದಿರದವ್ರು ನೀವು. ಆದ್ರೆ ನೆನಪಿಡಿ, ಎಲ್ಲರನ್ನ ಮೆಚ್ಚಿಸಲು ಹೋದರೆ ನಿಮ್ಮ ಮಾತಿನ ತೂಕವೇ ಇಲ್ಲದಂತಾಗ್ತದಾಗ. ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ನೋಡುವಂತಹ ಗೊಂದಲಗಳನ್ನ ಬದಿಗಿಟ್ಟು ನಿಮ್ಮ ನಿಲುವಿನಲ್ಲಿ ಸ್ಪಷ್ಟತೆಯನ್ನ ತರಬೇಕು. ಶನಿದೇವನ ಪ್ರಭಾವ ಇರ್ತದೆ ಈ ದಿನ. ನಿಮ್ಮ ಪ್ರತಿಯೊಂದು ನಿರ್ಧಾರವೂ ಕೂಡ ನ್ಯಾಯಯುತವಾಗಿ ಮತ್ತು ಅಚಲವಾಗಿರ್ಬೇಕಾಗುತ್ತೆ. ನೀವು ಯಾರ ಅಂಜಿಕೆಯೂ ಇಲ್ಲದೆ ಸತ್ಯ ಮತ್ತು ಧರ್ಮದ ಪರವಾಗಿ ನಿಂತು ಮಾತನಾಡಿದಾಗ ಇಡೀ ಸಮಾಜವೇ ನಿಮ್ಮ ಮಾತುಗಳಿಗೆ ಕಿವಿಗೊಟ್ಟು ನಿಮಗೆ ಗೌರವವನ್ನ ನೀಡುವಂತದ್ದಾಗ್ತದೆ. ಇವತ್ತು ಗಾಳಿಯಲ್ಲಿ ತಾಸುಗಟ್ಟಲೆ ತೂಗಾಡುವಂತಹ ಹಗುರವಾದಂತಹ ಎಲೆಗಿಂತ ಮೌನವಾಗಿ ನೆಲದ ಮೇಲಿರುವಂತಹ ಬಂಡೆಗೆ ಹೆಚ್ಚಿನ ತೂಕವಿರುತ್ತದೆ. ಜಗತ್ತು ನಿಮ್ಮ ಶಬ್ದದ ಅಬ್ಬರವನ್ನ ನೋಡಿ ತಲೆಬಾಗುವುದಿಲ್ಲ. ನಿಮ್ಮ ಮಾತುಗಳಲ್ಲಿರುವಂತಹ ಸತ್ಯ ಆಗಿರಬಹುದು ಮತ್ತು ಆಂತರಿಕ ದೃಢತೆಯನ್ನ ನೋಡಿ ತಲೆಬಾಗಲು ಶುರು ಮಾಡುತ್ತದೆ. ಇಂದು ನಿಮ್ಮ ಕುಟುಂಬದಲ್ಲಿ ಶಾಂತಿ ಮತ್ತು ಸಾಮರಸ್ಯದ ನೆಲೆಸಿರುವಂತಹ ದಿನ. ಜೀವನ ಸಂಗಾತಿಯೊಂದಿಗೆ ಭಾವನಾತ್ಮಕ ಬಂಧ ಮತ್ತಷ್ಟು ಆಳವಾಗಲಿದ್ದು ಅವರ ಬೆಂಬಲ ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತದೆ. ಪ್ರೇಮಿಗಳಿಗೆ ತಮ್ಮ ಸಂಬಂಧದಲ್ಲಿ ಸ್ಪಷ್ಟತೆ ಮತ್ತು ಹೊಸ ಹೆಜ್ಜೆಯನ್ನ ಇಡಲು ಕೂಡ ಸೂಕ್ತವಾಗಿರುವಂತಹ ದಿನ. ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆಯೂ ಕೂಡ ಕಂಡು ಬರುವಂತದ್ದನ್ನ ಕಾಣ್ತೀರ. ಇನ್ನು ಆರ್ಥಿಕವಾಗಿ ಸಮತೋಲಿತವಾದಂತಹ ದಿನ ನಿಮ್ದು. ಹೊಸ ತಿಂಗಳ ಆರಂಭದಲ್ಲೇ ಆದಾಯದ ಹೊಸ ಮೂಲಗಳು ಕೂಡ ಗೋಚರಿಸ್ತವೆ. ಆದ್ರೆ ಶನಿವಾರವಾಗಿರುವುದರಿಂದ ನಿಮ್ಮ ಆತುರದ ನಿರ್ಧಾರ ಆಗಿರ್ಬೋದು ಅಥವಾ ತೋರ್ಪಡಿಕೆಯ ಖರ್ಚುಗಳಿಗೆ ಆಗಿರ್ಬೋದು ನಿಮ್ಮ ಜೇಬಿಗೆ ಕನ್ನ ಬೀಳುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಭವಿಷ್ಯಕ್ಕಾಗಿ ದೀರ್ಘಾವಧಿಯ ಉಳಿತಾಯ ಯೋಜನೆಗಳನ್ನ ರೂಪಿಸಲು ಇದು ಸೂಕ್ತವಾಗಿರುವಂತಹ ದಿನವಾಗಿದೆ. ಇನ್ನು ಆಗಸ್ಟ್ ತಿಂಗಳ ಮೊದಲ ದಿನವೇ ವೃತ್ತಿ ರಂಗದಲ್ಲಿ ಹೊಸ ಭರವಸೆಯೂ ಕೂಡ ನಿಮಗೆ ಮೂಡುತ್ತದೆ. ನಿಮ್ಮ ಕಚೇರಿಯಲ್ಲಿ ಸಂಕೀರ್ಣವಾದಂತಹ ಪರಿಸ್ಥಿತಿಯೊಂದನ್ನ ನಿಮ್ಮ ರಾಜತಾಂತ್ರಿಕತೆಯಿಂದ ಹಾಗೂ ಸಮತೋಲನದ ನಿರ್ಧಾರಗಳಿಂದ ಯಶಸ್ವಿಯಾಗಿ ಬಗೆಹರಿಸುವಂತಹ ದಿನ. ಇನ್ನು ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ಅಥವಾ ನಿಂತು ಹೋಗಿದ್ದಂತಹ ಯೋಜನೆಗಳಿಂದ ಅನುಕೂಲಕರ ಒಪ್ಪಂದಗಳು ಕೂಡ ದೊರೆಯುತ್ತದೆ ನಿಮಗೆ. ತೀರ್ಪುಗಾರರು, ಸಮಾಲೋಚಕರು ಅಥವಾ ಕಲಾತ್ಮಕ ರಂಗದಲ್ಲಿ ಏನಾದರೂ ಇದ್ರೆ ಅವರಿಗೆ ಶನಿವಾರದ ಪ್ರಭಾವದಿಂದ ಅತ್ಯಂತ ಸ್ಥಿರವಾದ ಯಶಸ್ಸು ಕೂಡ ಸಿಗುವಂತದ್ದಾಗ್ತದೆ. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಚೆನ್ನಾಗೇ ಇರ್ತದೆ. ಆದ್ರೆ ಅತಿಯಾದ ಕೆಲಸ ಆಗಿರಬಹುದು ಅಥವಾ ನಿರಂತರ ಕುಳಿತುಕೊಳ್ಳುವಿಕೆಯಿಂದಾಗಿರ್ಬೋದು ನಿಮಗೆ ಬೆನ್ನು ನೋವು ಅಥವಾ ಸೊಂಟದ ನೋವು ಕೂಡ ಕಾಣಿಸಿಕೊಳ್ತದೆ. ಶರೀರಕ್ಕೆ ಅಗತ್ಯವಿದ್ದಷ್ಟು ನೀರನ್ನ ಸೇವನೆಯನ್ನು ಮಾಡಬೇಕು ಹಾಗೂ ಸಂಜೆ ಲಘು ವ್ಯಾಯಾಮವನ್ನ ಖಂಡಿತವಾಗಿ ನೀವು ರೂಢಿಸಿಕೊಳ್ಬೇಕಾಗುತ್ತೆ. ಇಂದು ಸಂಜೆ ಹತ್ತಿರದ ದೇವಸ್ಥಾನದಲ್ಲಿ ಆಂಜನೇಯ ದೇವಸ್ಥಾನಕ್ಕೆ ಅಶ್ವತ್ಥ ಮರದ ಕೆಳಗಡೆ ಅಥವಾ ಶನಿ ದೇವನ ಮುಂದೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಅಥವಾ ಸಾಸಿವೆ ಎಣ್ಣೆ ದೀಪವನ್ನು ಹಚ್ಚಿ ನಂತರ ಹನುಮಾನ್ ಚಾಲೀಸವನ್ನ ಭಕ್ತಿಯಿಂದ ಪಠಿಸುವುದರಿಂದ ಸಕಲ ಅಡೆತಡೆಗಳು ಕೂಡ ನಿಮಗೆ ನಿವಾರಣೆಯನ್ನ ಕಾಣ್ತೀರ. ನಿಮ್ಮ ರಾಶಾಧಿಪತಿ ಶುಕ್ರನ ಪ್ರಸನ್ನತೆಗಾಗಿ ಇಂದು ಲಕ್ಷ್ಮೀ ದೇವಿಯ ಬಿಳಿ ಹೂಗಳನ್ನ ಅರ್ಪಿಸಬೇಕಾಗುತ್ತೆ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಮಂತ್ರವನ್ನ 11 ಬಾರಿ ಪಠಣೆಯನ್ನು ಮಾಡಬೇಕಷ್ಟೇ. ಇಂದು ಶ್ರಮಿಕ ವರ್ಗದವರಿಗಾಗಿರ್ಬೋದು ಅಥವಾ ಬಡವರಿಗಾಗಿರ್ಬೋದು ಕಪ್ಪು ಬಣ್ಣದ ಧಾನ್ಯ ಅಥವಾ ಎಳ್ಳಿನಿಂದ ಮಾಡಿದಂತಹ ಸಿಹಿ ಪದಾರ್ಥವನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇಂದು ನೀಲಿ ಆಗಿರಬಹುದು, ಬಿಳಿ ಆಗಿರಬಹುದು ಅಥವಾ ಬೂದು ಬಣ್ಣದ ಉಡುಪುಗಳನ್ನ ಧರಿಸುವುದು ನಿಮಗೆ ಮಾನಸಿಕ ಸ್ಥಿರತೆ ಮತ್ತು ಸಕಾರಾತ್ಮಕವಾದಂತಹ ಶಕ್ತಿಯನ್ನ ನೀಡುವಂತದ್ದಾಗ್ತದೆ. ಶುಭ ಸಂಖ್ಯೆ 6 ಮತ್ತು 8. ಶುಭ ಬಣ್ಣ ನೀಲಿ ಮತ್ತು ಬಿಳಿ ಬಣ್ಣವನ್ನ ಬಳಸಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರೇ, ನೀವು ರಹಸ್ಯಮಯರು, ದೃಢ ಸಂಕಲ್ಪದ ಮತ್ತು ಆಳವಾದ ವ್ಯಕ್ತಿತ್ವವನ್ನ ಉಳ್ಳವರಾಗಿರ್ತೀರ. ಆದ್ರೆ ಅನೇಕ ಬಾರಿ ನಿಮ್ಮ ಭಾವನೆಗಳನ್ನ ತೀವ್ರವಾಗಿ ವ್ಯಕ್ತಪಡಿಸುವುದು ಅಥವಾ ಹಠ ಹಿಡಿಯುವುದನ್ನ ಇತರರನ್ನ ದೂರ ತಳ್ಳಬಹುದಾಗ್ತದೆ. ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಆಲಿಸಬೇಕಪ್ಪ ಅಂದ್ರೆ ನಿಮ್ಮ ಒಳಗಿನ ನಿಗೂಢವಾದಂತಹ ಶಕ್ತಿ ಮತ್ತು ಮೌನವನ್ನ ಆಯುಧವನ್ನಾಗಿ ಮಾಡಿಕೊಳ್ಳಬೇಕಾಗುತ್ತೆ. ಸಣ್ಣ ವಿಷಯಗಳಿಗೆ ಪ್ರತಿಕ್ರಿಯಿಸದನ್ನ ನಿಲ್ಲಿಸಬೇಕಾಗುತ್ತೆ. ನೀವು ಮಾತನಾಡುವಂತಹ ಪ್ರತಿಯೊಂದು ಪದದಲ್ಲೂ ಸತ್ಯ ಇರಬೇಕು, ತರ್ಕ ಮತ್ತು ದೃಢವಾದಂತಹ ವಿಶ್ವಾಸವಿರಬೇಕಾಗುತ್ತೆ. ನೀವು ಆಳದಿಂದ ಮಾತನಾಡಿದಾಗ ಇಡೀ ಸಭಾಂಗಣವೇ ಮೌನವಾಗಿ ನಿಮ್ಮ ಮಾತುಗಳನ್ನ ಆಲಿಸುವಂತದಾಗ್ತದೆ. ಮೇಲ್ಮೈನಲ್ಲಿ ಹರಿಯುವಂತಹ ನೀರು ಶಬ್ದವನ್ನ ಮಾಡ್ತದಷ್ಟೇ, ಆದ್ರೆ ಆಳವಾದಂತಹ ಜಲಪಾತ ಅಥವಾ ಸಮುದ್ರವು ಮೌನದಲ್ಲೇ ತನ್ನ ಅಗಾಧವಾದಂತಹ ಶಕ್ತಿಯನ್ನ ಜಗತ್ತಿಗೆ ತೋರಿಸ್ತದೆ. ನಿಮ್ಮ ತೂಕವನ್ನ ನಿಮ್ಮ ಮಾತುಗಳು ಕೂಡ ನಿರ್ಧರಿಸುವುದಿಲ್ಲ, ನಿಮ್ಮ ಆಂತರಿಕ ಆಳ ಮಾತ್ರ ನಿರ್ಧರಿಸುವಂತದ್ದಾಗ್ತದೆ. ಇಂದು ನಿಮ್ಮ ಕುಟುಂಬದಲ್ಲಿ ನಿಶಬ್ದ ನೆಮ್ಮದಿಯೂ ಕೂಡ ಇರುವಂತಹ ದಿನ. ಹಿರಿಯರ ಅನುಭವದ ಮಾತುಗಳು ನಿಮ್ಮ ಮುಂದಿನ ಹಾದಿಗೆ ದಾರಿದೀಪವಾಗ್ತವೆ. ಸಂಗಾತಿಯೊಂದಿಗೆ ಆಳವಾದಂತಹ ಭಾವನಾತ್ಮಕ ಬೆಂಬಲವು ಕೂಡ ನಿಮಗೆ ಸಿಗುವಂತಹ ದಿನ. ನಿಮ್ಮ ಗುರಿಗಳಿಗೆ ಅವರು ಬೆನ್ನೆಲುಬಾಗಿ ಕೂಡ ನಿಲ್ತಾರೆ. ಇವತ್ತು ಪ್ರೇಮಿಗಳಿಗೆ ಪರಸ್ಪರರ ಮೇಲೆ ಇರುವಂತಹ ಗೌರವ ಮತ್ತು ನಂಬಿಕೆಯು ಕೂಡ ಮತ್ತಷ್ಟು ವೃದ್ಧಿ ಆಗ್ತದೆ. ಇಂದು ನಿಮ್ಮ ಶಕ್ತಿ ಮತ್ತು ಜೀರ್ಣಕ್ರಿಯೆ ಕಡೆಗೆ ಸ್ವಲ್ಪ ಗಮನವನ್ನ ಕೊಡಬೇಕಾಗುತ್ತೆ. ನೀವು ಅತಿಯಾದಂತಹ ಕೋಪ ಒಳ್ಳೆಯದಲ್ಲ, ಅಥವಾ ಹಠಮಾರಿತನದಿಂದಾಗಿ ದೈಹಿಕ ಆಯಾಸ ಆಗಿರ್ಬೋದು ಅಥವಾ ಬಿಪಿ ವ್ಯತ್ಯಾಸವಾಗಬಹುದಾದಂತಹ ದಿನ. ಸಂಜೆ ಧ್ಯಾನ ಮತ್ತು ಪ್ರಾಣಾಯಾಮವನ್ನ ಮಾಡುವುದರಿಂದ ಆಂತರಿಕ ಶಾಂತಿಯು ಕೂಡ ನಿಮಗೆ ಲಭಿಸುವಂತದ್ದಾಗ್ತದೆ. ಇನ್ನು ಆರ್ಥಿಕವಾಗಿ ಇಂದು ಸಕಾರಾತ್ಮಕ ಮತ್ತು ಭದ್ರವಾದಂತಹ ದಿನವಾಗಿರ್ತದೆ. ನಿಮಗೆ ಅನಿರೀಕ್ಷಿತ ಧನಲಾಭ ಕೂಡ ಅಥವಾ ರಹಸ್ಯ ಮೂಲಗಳಿಂದ ಆದಾಯ ಹರಿದು ಬರುವಂತಹ ಯೋಗವಿದೆ. ಇಂದು ನಿಮ್ಮ ಹಳೆಯ
ಸಾಲಗಳನ್ನ ತೀರಿಸಲು ಹೊಸ ಮಾರ್ಗಗಳು ಕೂಡ ಗೋಚರಿಸುವಂತಹ ದಿನ. ಆದ್ರೆ ಆತುರದ ಹೂಡಿಕೆಯನ್ನ ಯಾವುದೇ ಕಾರಣಕ್ಕೂ ಕೈಯನ್ನು ಹಾಕಬೇಡಿ. ನಿಮ್ಮ ಸ್ವಂತ ವಿವೇಚನೆಯ ಮೇಲಷ್ಟೇ ನಿರ್ಧಾರಗಳನ್ನ ನೀವು ತೆಗೆದುಕೊಳ್ಳಬೇಕಾಗುತ್ತೆ. ಇನ್ನು ಉದ್ಯೋಗಿಗಳಿಗೆ ನಿಮ್ಮ ಕಚೇರಿಯಲ್ಲಿ ನಿಮ್ಮ ರಹಸ್ಯ ಕಾರ್ಯತಂತ್ರಗಳಾಗಿರ್ಬೋದು ಮತ್ತು ದೀರ್ಘಕಾಲದ ಯೋಜನೆಗಳಿಗೆ ಸಫಲತೆ ಸಿಗುವಂತದ್ದು. ನಿಮ್ಮ ಹಿನ್ನಡೆಯಲ್ಲಿ ನಿಂತು ಕೆಲಸ ಸಾಧಿಸುವ ನಿಮ್ಮ ಸಾಮರ್ಥ್ಯಕ್ಕೆ ಮೇಲಾಧಿಕಾರಿಗಳು ಬೆರಗಾಗುವಂತಹ ದಿನ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆ ಅಥವಾ ಬಾಕಿ ಕೆಲಸಗಳಿಂದ ನಿರೀಕ್ಷಿತ ಪ್ರಗತಿ ಕೂಡ ಕಂಡು ಬರುತ್ತದೆ. ಸಂಶೋಧನೆ, ತನಿಖೆ ಆಗಿರಬಹುದು, ವೈದ್ಯಕೀಯ ಮತ್ತು ಗೂಢ ಕ್ಷೇತ್ರಗಳಲ್ಲಿ ಇರುವವರಿಗೆ ಇಂದು ಅತ್ಯಂತ ಶುಭವಾಗಿರುವಂತಹ ದಿನ. ಇಂದು ಮುಂಜಾನೆ ಅಥವಾ ಸಂಜೆ ಆಂಜನೇಯ ಸ್ವಾಮಿಗೆ ಆಗಿರುವುದು ಅಥವಾ ಶನಿ ದೇವನಿಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಬೇಕಾಗುತ್ತೆ. ಹನುಮಾನ್ ಚಾಲೀಸವನ್ನ 3 ಬಾರಿ ಪಠಿಸುವುದರಿಂದ ಸಕಲ ಭಯ ಅಡೆತಡೆಗಳು ದೂರವಾಗಿ ಆತ್ಮವಿಶ್ವಾಸ ಹೆಚ್ಚಾಗ್ತದೆ ನಿಮಗೆ. ಇಂದು ಬಡವರಿಗೆ ಆಗಿರಬಹುದು ಅಥವಾ ಅಗತ್ಯವಿರುವಂತವರಿಗೆ ಉದ್ದಿನ ಬೇಳೆ ಅಥವಾ ಕಪ್ಪು ಬಣ್ಣದ ಉಡುಪನ್ನ ದಾನವಾಗಿ ಮಾಡುವುದು ಶನಿ ದೋಷಗಳನ್ನ ಶಾಂತವಾಗಿಳಿಸುವಂತದ್ದು. ಜಾತಕದ ಮಂಗಳ ಕಾಲ ಅಥವಾ ಮಂಗಳ ಬಲ ಹೆಚ್ಚಿಸಲು ಓಂ ಕ್ರಾಂ ಕ್ರೀಂ ಕ್ರೌಂ ಸಂ ಭೌಮಾಯ ನಮಃ ಮಂತ್ರವನ್ನ 11 ಬಾರಿ ಪಠಣೆಯನ್ನು ಮಾಡಬೇಕಾಗುತ್ತೆ. ಇಂದು ಗಾಢ ಕೆಂಪು, ಕಡು ನೀಲಿ ಅಥವಾ ಕಪ್ಪು ಬಣ್ಣದ ಉಡುಪನ್ನ ಧರಿಸುವುದು ನಿಮಗೆ ಆಂತರಿಕ ಶಕ್ತಿಯನ್ನ ತರುವಂತದ್ದಾಗ್ತದೆ. ಶುಭ ಸಂಖ್ಯೆ 9 ಮತ್ತು 8. ಶುಭ ಬಣ್ಣ ಕೆಂಪು ಮತ್ತು ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ. ನೀವು ಧನುರ್ರಾಶಿಯವರ ನಿಮ್ಮ ಚಿಹ್ನೆಯೇ ಬಿಲ್ಲು ಹಿಡಿದಂತಹ ಧನುರ್ಧಾರಿ. ನಿಮ್ಮ ಬಳಿ ಅಪಾರವಾದಂತಹ ಜ್ಞಾನ ಮತ್ತು ಸತ್ಯವಿರುವಂತದ್ದು. ಆದ್ರೆ ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಸ್ವೀಕರಿಸಬೇಕಪ್ಪ ಅಂದ್ರೆ ಪ್ರತಿಯೊಂದು ವಿಚಾರಕ್ಕೂ ತಕ್ಷಣ ಪ್ರತಿಕ್ರಿಯಿಸುವುದನ್ನ ನಿಲ್ಲಿಸಬೇಕಾಗುತ್ತೆ. ನಿಮ್ಮ ಪ್ರತಿಯೊಂದು ಮಾತು ಮತ್ತು ಹೆಜ್ಜೆಯಲ್ಲಿ ಧನುರ್ಧಾರಿ ತೋರುವಂತಹ ಏಕಾಗ್ರತೆ ಮತ್ತು ಮೌನವಿರಬೇಕಾಗುತ್ತೆ. ನೀವು ಅನಗತ್ಯ ಶಬ್ದಗಳನ್ನ ಬದಿಗಿಟ್ಟು ನಿಖರವಾದಂತಹ ಜ್ಞಾನದಿಂದ ಮಾತನಾಡಬೇಕಾಗುತ್ತೆ. ನಿಮ್ಮ ಮಾತಿನ ತೂಕಕ್ಕೆ ಇಡೀ ಸಮಾಜವೇ ನಿಂತು ಕಿವಿಗೊಡುತ್ತದೆ. ಇಂದು ನಿಮ್ಮ ಜ್ಞಾನ ಮತ್ತು ಮೌನವೇ ನಿಮ್ಮ ಶಕ್ತಿ ಆಗಿರುವಂತದ್ದು. ಬಿಲ್ಲುಗಾರನು ಬಾಣವನ್ನ ಬಿಡುವ ಮುನ್ನ ನೂರಾರು ಆಲೋಚನೆಗಳನ್ನ ಮಾಡುವುದಿಲ್ಲ ಅವನು ಯಾವತ್ತು. ಬದಲಾಗಿ ಸಂಪೂರ್ಣ ಗಮನವನ್ನ ಒಂದೇ ಒಂದು ಗುರಿಯ ಮೇಲೆ ಕೇಂದ್ರೀಕರಿಸಿ ಮೌನವಾಗಿ ಬಾಣವನ್ನ ಹೂಡ್ತಾನೆ. ಆ ಮೌನವೇ ಬಾಣದ ವೇಗ ಮತ್ತು ಧ್ವನಿಗೆ ಶಕ್ತಿಯನ್ನ ನೀಡುವಂತದ್ದಾಗ್ತದೆ. ಇಂದು ಆರ್ಥಿಕವಾಗಿ ಸ್ಥಿರತೆ ಕಂಡು ಬರುವಂತಹ ದಿನ ನಿಮಗೆ. ಭವಿಷ್ಯದ ಸುರಕ್ಷತೆಗಾಗಿ ಆಸ್ತಿ ಆಗಿರಬಹುದು ಅಥವಾ ದೀರ್ಘಾವಧಿ ಯೋಜನೆಗಳಲ್ಲಿ ಹಣ ಹೂಡಿಕೆ ಮಾಡಲು ಚಿಂತಿಸುವಂತಹ ದಿನ. ಹಳೆಯ ಸಾಲದ ಬಾಕಿ ತೀರಿಸಲು ಉತ್ತಮ ಮಾರ್ಗಗಳು ಕೂಡ ಸಿಗುವಂತದ್ದು. ಯಾವುದೇ ಆತುರದ ಆನ್ಲೈನ್ ವ್ಯವಹಾರಗಳನ್ನ ಮಾಡುವಾಗ ಜಾಗರೂಕರಾಗಿರ್ಬೇಕಾಗುತ್ತೆ ಮತ್ತು ಹಣಕಾಸಿನ ವಿಚಾರದಲ್ಲಿ ಸ್ಪಷ್ಟತೆಯನ್ನ ಕಾಯ್ದುಕೊಳ್ಳಬೇಕಾಗುತ್ತೆ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ದೂರದೃಷ್ಟಿ ಹಾಗೂ ಜ್ಞಾನಕ್ಕೆ ಸೂಕ್ತವಾದಂತಹ ಗೌರವ ಸಿಗುವಂತಹ ದಿನ. ಪ್ರಮುಖ ಯೋಜನೆಗಳಿಗೆ ಮಾರ್ಗದರ್ಶನ ನೀಡುವಂತಹ ಜವಾಬ್ದಾರಿ ನಿಮ್ಮ ಹೆಗಲಿ ಇರುವಂತಹ ದಿನ. ವ್ಯಾಪಾರಸ್ಥರಿಗೆ ಶನಿವಾರದ ಪ್ರಭಾವದಿಂದಾಗಿ ದೀರ್ಘಾವಧಿಯ ವ್ಯವಹಾರಗಳಲ್ಲಿ ಯಶಸ್ಸು ಕೂಡ ದೊರೆಯುತ್ತದೆ. ಶಿಕ್ಷಣ ಆಗಿರ್ಬೋದು, ಸಲಹಾ ರಂಗ ಆಗಿರ್ಬೋದು ಹಾಗೂ ನ್ಯಾಯಾಂಗ ಕ್ಷೇತ್ರದಲ್ಲಿ ಏನಾದ್ರೂ ಇದ್ರೆ ಇಂದು ಅತ್ಯಂತ ಅನುಕೂಲಕರವಾದಂತಹ ದಿನವಾಗಿರುವಂತದ್ದು ನಿಮಗೆ. ನಿಮ್ಮ ಕುಟುಂಬದಲ್ಲಿ ಹಿರಿಯರ ಮತ್ತು ಗುರುಗಳ ಬೆಂಬಲ ನಿಮಗೆ ಸದಾ ಇರ್ತದೆ. ದೀರ್ಘಕಾಲದಿಂದ ಇದ್ದಂತಹ ಸಣ್ಣ ಪುಟ್ಟ ಮನಸ್ತಾಪಗಳು ಹಿರಿಯರ ಮಧ್ಯಸ್ಥಿಕೆಯಿಂದಾಗಿ ಬಗೆಹರಿತವೆ. ಜೀವನ ಸಂಗಾತಿಯೊಂದಿಗೆ ಆಧ್ಯಾತ್ಮಿಕ ಅಥವಾ ಶೈಕ್ಷಣಿಕ ವಿಚಾರಗಳ ಬಗ್ಗೆ ಆಳವಾದಂತಹ ಚರ್ಚೆ ನಡೆಯುವಂತಹ ದಿನ. ಪ್ರೇಮಿಗಳಿಗೂ ಕೂಡ ಇಂದು ಪರಸ್ಪರರ ಗೌರವ ಮತ್ತು ನಂಬಿಕೆ ಹೆಚ್ಚಾಗುವಂತಹ ದಿನವಾಗಿದೆ. ಆರೋಗ್ಯದ ದೃಷ್ಟಿಯಿಂದ ಇಂದು ಅತ್ಯುತ್ತಮವಾದಂತಹ ದಿನ ನಿಮಗೆ. ಆದಾಗ್ಯೂ ಕೂಡ ಕಾಲಿ ನೋವು ಬರಬಹುದು ಅಥವಾ ತೊಡೆಯ ಭಾಗದಲ್ಲಿ ಆಯಾಸ ಕಾಣಿಸಿಕೊಳ್ತದೆ. ದಿನದ ಆರಂಭದಲ್ಲಿ ಲಘು ವ್ಯಾಯಾಮವನ್ನ ಮಾಡ್ಕೊಳ್ಳಿ ಅಥವಾ ಯೋಗವನ್ನ ಮಾಡ್ಕೊಳ್ಳಿ ಮತ್ತು ಸಾಕಷ್ಟು ನೀರನ್ನ ಕುಡಿಯುವುದು ನಿಮ್ಮ ಶಕ್ತಿಯನ್ನ ಕಾಯ್ದುಕೊಳ್ಳಲು ಸಹಾಯವನ್ನ ಮಾಡುವಂತಹದ್ದು. ವಿಶೇಷವಾಗಿ ಇಂದು ಸಂಜೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಬೇಕಾಗುತ್ತೆ. ತುಪ್ಪ ಆಗಿರ್ಬೋದು ಅಥವಾ ಎಳ್ಳೆಣ್ಣೆಯ ದೀಪವನ್ನಾಗಿರ್ಬೋದು ಹಚ್ಚಿ ಹನುಮಾನ್ ಚಾಲೀಸವನ್ನ ಭಕ್ತಿಯಿಂದ ಪಠಣೆಯನ್ನ ಮಾಡಿ. ಇದು ನಿಮ್ಮ ನಿರ್ಧಾರಗಳಿಗೆ ಧೈರ್ಯವನ್ನ ತರುವಂತಹ ಕಾರ್ಯವನ್ನ ಮಾಡ್ತದೆ. ಇಂದು ಸಂಜೆ ಅರಳಿ ಮರದ ಕೆಳಗೆ ದೀಪವನ್ನು ಇಟ್ಟು 3 ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕಾಗತ್ತೆ ನೀವು. ಇದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗುವಂತದ್ದು ಅಥವಾ ನಿವಾರಣೆಯಾಗಿ ದಾರಿಯಲ್ಲಿನ ಅಡೆತಡೆಗಳು ಕೂಡ ದೂರವಾಗುವಂತದ್ದು. ಇಂದು ಶ್ರಮಿಕ ವರ್ಗದವರಿಗೆ ಆಗಿರ್ಬೋದು ಅಥವಾ ಅಗತ್ಯವಿರುವಂತಹವರಿಗೆ ಆಗಿರ್ಬೋದು ಹಳದಿ ಬಣ್ಣದ ಸಿಹಿ ಅಥವಾ ಅನ್ನದಾನವನ್ನ ಮಾಡುವುದು ಜಾತಕದ ಶುಭ ಫಲವನ್ನ ಶಕ್ತಿಯನ್ನ ಹೆಚ್ಚಿಸುವಂತಹದ್ದಾಗ್ತದೆ. ಬಣ್ಣದ ಆಯ್ಕೆಯಾಗಿ ಇಂದು ಹಳದಿ, ಕೇಸರಿ ಅಥವಾ ಕಡು ನೀಲಿ ಬಣ್ಣದ ಉಡುಪನ್ನ ಧರಿಸುವುದು ಸಕಾರಾತ್ಮಕವಾದಂತಹ ಶಕ್ತಿಯನ್ನ ನಿಮಗೆ ಸದಾ ನೀಡುವಂತದ್ದಾಗ್ತದೆ. ಶುಭ ಸಂಖ್ಯೆಯಾಗಿ ನೋಡುವುದಾದ್ರೆ 3 ಮತ್ತು 8 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಹಳದಿ ಮತ್ತು ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ. ನೀವು ಮಕರ ರಾಶಿಯವರ ನೀವು ಶನಿ ದೇವನ ಅಧಿಪತ್ಯಕ್ಕೆ ಒಳಪಟ್ಟಂತವರು. ಜಗತ್ತು ಆತುರದ ಫಲಿತಾಂಶಗಳಿಗೆ ಓಡುತ್ತಿದ್ದರೆ ನೀವು ದೀರ್ಘಕಾಲದ ಸ್ಥಿತಿಗೆ ಅಥವಾ ಸ್ಥಿರತೆಗೆ ಹೆಸರಾದಂತವರು ನೀವು. ಇಂದು ಜಗತ್ತು ನಿಮ್ಮನ್ನ
ಅತ್ಯಂತ ಗಂಭೀರವಾಗಿ ಆಲಿಸಬೇಕಪ್ಪ ಅಂದ್ರೆ ನೀವು ಯಾರನ್ನೂ ಮೆಚ್ಚಿಸಲು ಮಾತನಾಡುವ ಅಗತ್ಯವಿಲ್ಲ ಎಂದು. ನಿಮ್ಮ ಆಲೋಚನೆಗಳು ಅನುಭವದಿಂದ ಕೂಡಿರಬೇಕಾಗುತ್ತೆ. ನಿಮ್ಮ ನಿರ್ಧಾರಗಳು ಸತ್ಯಕ್ಕೆ ಹತ್ತಿರವಾಗಿರಬೇಕಾಗುತ್ತೆ. ನೀವು ಆಡುವಂತಹ ಪ್ರತಿಯೊಂದು ಮಾತಿಗೂ ನಿಮ್ಮ ನಡೆ ಆಗಿರಬಹುದು ಮತ್ತು ವ್ಯಕ್ತಿತ್ವವೇ ಸಾಕ್ಷಿಯಾಗಿ ನಿಂತಾಗ ಇಡೀ ಸಮಾಜವೇ ನಿಮ್ಮ ಮಾತನ್ನ ಆಜ್ಞೆಯಂತೆ ಗೌರವಿಸುತ್ತದೆ ಎಂದು. ನಿಮ್ಮ ಶಿಸ್ತೇ ನಿಮ್ಮ ಧ್ವನಿ ಆಗಬೇಕಾಗಿದೆ. ಒಬ್ಬ ವ್ಯಕ್ತಿಯ ಶಬ್ದದ ಅಬ್ಬರಕ್ಕಿಂತ ಅವನ ವ್ಯಕ್ತಿತ್ವದ ತೂಕ ಮತ್ತು ನುಡಿದಂತೆ ನಡೆಯುವಂತಹ ಗುಣವೇ ಜನರನ್ನ ಮೌನವಾಗಿಸಿ ಆಲಿಸುವಂತೆ ಮಾಡುತ್ತದೆ. ಶ್ರೇಷ್ಠತೆಯು ಪ್ರದರ್ಶನದಲ್ಲ, ನಿಷ್ಠೆಯಲ್ಲಿರುವಂತದ್ದು ಎಂಬುದನ್ನ ನೀವು ನೆನಪಿನಲ್ಲಿಟ್ಟುಕೊಳ್ಬೇಕಾಗುತ್ತೆ. ಇಂದು ಶನಿವಾರದ ದಿನವಾಗಿರುವುದರಿಂದ ನಿಮ್ಮ ರಾಶಾಧಿಪತಿ ಶನಿದೇವನ ಸಂಪೂರ್ಣವಾದಂತಹ ಕೃಪೆ ಸದಾ ನಿಮ್ಮ ಮೇಲೆ ಇರುತ್ತದೆ. ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ದೀರ್ಘಕಾಲದ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಮನ್ನಣೆ ದೊರೆಯುವಂತಹ ದಿನ. ನಿಮ್ಮ ಶಿಸ್ತು ಮತ್ತು ಕಾರ್ಯದಕ್ಷತೆಯನ್ನ ಮೇಲಾಧಿಕಾರಿಗಳು ಮುಕ್ತ ಕಂಠದಿಂದ ಶ್ಲಾಘಿಸುತ್ತಾರೆ. ಇನ್ನು ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಾಗಿರಬಹುದು ಅಥವಾ ನಿಂತು ಹೋಗಿದ್ದಂತಹ ಯೋಜನೆಗಳಿಂದ ಲಾಭ ಸಿಗುವಂತಹ ಯೋಗವೂ ಕೂಡ ಇದೆ. ತಾಂತ್ರಿಕ, ರಿಯಲ್ ಎಸ್ಟೇಟ್ ಮತ್ತು ಉತ್ಪಾದನಾ ಕ್ಷೇತ್ರದಲ್ಲಿ ಏನಾದರೂ ಇದ್ರೆ ಇಂದು ಅವರಿಗೆ ಅತ್ಯಂತ ಅನುಕೂಲಕರವಾದಂತಹ ದಿನವಾಗಿದೆ. ಇನ್ನು ಆರ್ಥಿಕವಾಗಿ ಇಂದು ಅತ್ಯಂತ ದೃಢವಾದಂತಹ ದಿನ. ನಿಮಗೆ ಸ್ಥಿರಾಸ್ತಿ ಆಗಿರಬಹುದು ಅಥವಾ ಭೂಮಿಗೆ ಸಂಬಂಧಿಸಿದಂತಹ ವ್ಯವಹಾರಗಳಲ್ಲಿ ಧನ ಲಾಭವಾಗುವಂತಹ ದಿನ. ಅನಗತ್ಯ ಖರ್ಚುಗಳಿಗೆ ಕಡಿತ ಹಾಕಬೇಕಾಗುತ್ತೆ. ಭವಿಷ್ಯದ ದೀರ್ಘಾವಧಿ ಉಳಿತಾಯ ಯೋಜನೆಗಳಿಗೆ ಹಣ ತೊಡಗಿಸಲು ಇದು ಒಳ್ಳೆಯ ದಿನ. ಬರಬೇಕಾಗಿದ್ದಂತಹ ಹಳೆಯ ಬಾಕಿ ಹಣ ನಿಮ್ಮ ಕೈ ಸೇರ್ತದೆ. ಆರ್ಥಿಕ ಮುಜುಗರಗಳು ಕೂಡ ನಿವಾರಣೆ ಆಗ್ತವೆ. ಇನ್ನು ನಿಮ್ಮ ಕುಟುಂಬದಲ್ಲಿ ಹಿರಿಯರ ಬೆಂಬಲ ಮತ್ತು ಆಶೀರ್ವಾದ ನಿಮಗೆ ಸದಾ ಇರ್ತದೆ. ಗೃಹ ವಾತಾವರಣದಲ್ಲಿ ನೆಮ್ಮದಿ ಮತ್ತು ಸಾಮರಸ್ಯ ಸದಾ ನೆಲೆಸಿರುವಂತದ್ದು. ನಿಮ್ಮ ಜೀವನ ಸಂಗಾತಿಯೊಂದಿಗೆ ಭವಿಷ್ಯದ ಮಹತ್ವದ ಯೋಜನೆಗಳ ಬಗ್ಗೆ ಚರ್ಚೆಯೂ ಕೂಡ ನಡೆಸುವಂತಹ ದಿನವಾಗ್ತದೆ. ಇನ್ನು ಪ್ರೇಮಿಗಳಿಗೆ ಪರಸ್ಪರರ ಮೇಲೆ ನಂಬಿಕೆ ಮತ್ತು ಗೌರವ ಕೂಡ ಹೆಚ್ಚಾಗುವಂತದ್ದು, ಶುಭ ಘಟನೆಗಳು ಕೂಡ ನಡೆಯುವಂತದ್ದು ಈ ದಿನ ನೀವು ನೋಡ್ತೀರಾ. ಇನ್ನು ಆರೋಗ್ಯವು ಸ್ಥಿರವಾಗಿರುವಂತಹದ್ದು. ಆದಾಗ್ಯೂ ಕಾಲಿನ ನರಗಳ ಮಂಡಿ ಅಥವಾ ಕೀಲು ನೋವಿನ ಸಮಸ್ಯೆ ಇರುವವರು ಕೊಂಚ ಜಾಗ್ರತೆಯನ್ನು ವಹಿಸುವುದು ಬಹಳ ಮುಖ್ಯ. ನಿಯಮಿತವಾದಂತಹ ವ್ಯಾಯಾಮ, ಲಘು ನಡಿಗೆ ಮತ್ತು ಸರಿಯಾದಂತಹ ನಿದ್ರೆ ಮತ್ತು ದೈಹಿಕ ಶಕ್ತಿಯನ್ನ ಕಾಯ್ದುಕೊಳ್ಳಲು ಇವೆಲ್ಲವೂ ಸಹಾಯವನ್ನ ಮಾಡ್ತಾವ ನಿಮಗೆ. ಇಂದು ಸಂಜೆ ಅರಳಿ ಮರದ ಕೆಳಗಡೆ ಅಥವಾ ಶನಿ ದೇವನಿಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಬೇಕಾಗತ್ತೆ. ಓಂ ಶಂ ಶನಿಶ್ಚರಾಯ ನಮಃ ಎಂಬ ಮಂತ್ರವನ್ನ 108 ಬಾರಿ ಪಠಣೆಯನ್ನು ಮಾಡಬೇಕು. ಇನ್ನು ಆಂಜನೇಯ ಸ್ವಾಮಿಯ ಮುಂದೆ ಕುಳಿತು ಆಂಜನೇಯನಿಗೆ ಹನುಮಾನ್ ಚಾಲೀಸವನ್ನ ಪಠಿಸುವುದರಿಂದ ಕೆಲಸದಲ್ಲಾಗುವಂತಹ ವಿಳಂಬಗಳು ಮತ್ತು ಸಕಲ ನಕಾರಾತ್ಮಕವಾದಂತಹ ಶಕ್ತಿಗಳು ದೂರವಾಗ್ತವೆ. ಇನ್ನು ಶ್ರಮದಾನವನ್ನ ಅಥವಾ ಸೇವೆಯ ಪರಿಹಾರವನ್ನ ಪಡೆದುಕೊಳ್ಳುವಂಥದ್ದು. ಇಂದು ಸಮಾಜದ ಬಡವರಿಗಾಗಿರ್ಬೋದು, ಶ್ರಮಿಕ ವರ್ಗದವರಿಗಾಗಿರ್ಬೋದು, ಕಪ್ಪು ಉದ್ದಿನ ಬೇಳೆ ಅಥವಾ ಎಳ್ಳನ್ನ ದಾನವಾಗಿ ಮಾಡುವುದು ನಿಮ್ಮ ಭಾಗ್ಯೋದಯಕ್ಕೆ ಕಾರಣವಾಗುವಂಥದ್ದು. ಇನ್ನು ಬಣ್ಣದ ಆಯ್ಕೆಯಾಗಿ ಇಂದು ನೀಲಿ, ಕಪ್ಪು ಅಥವಾ ಬೂದು ಬಣ್ಣದ ಉಡುಪನ್ನ ಧರಿಸುವುದು ನಿಮಗೆ ಅತ್ಯಂತ ಶುಭ ಫಲಗಳನ್ನ ತರುತ್ತದೆ. ಶುಭ ಸಂಖ್ಯೆ 8 ಮತ್ತು 4. ಶುಭ ಬಣ್ಣ ನೀಲಿ ಮತ್ತು ಕಪ್ಪು ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ಕುಂಭರಾಶಿಯವರ ದಡದಲ್ಲಿರುವಂತಹ ಸಣ್ಣ ದೀಪವೋ ಕಂಬವೋ ಎಂದಿಗೂ ಕೂಡ ಸದ್ದನ್ನ ಮಾಡದಿಲ್ಲ. ಅದು ಶಬ್ದದ ಅಬ್ಬರದಿಂದ ಹಡಗುಗಳನ್ನ ಕರೆಯುವುದಿಲ್ಲ. ಅದು ಕೇವಲ ಸ್ಥಿರವಾಗಿ ನಿಂತು ತಮ್ಮಂದದಲ್ಲಿ ಬೆಳಕನ್ನ ನೀಡುತ್ತದೆ. ಆದರೂ ಸಮುದ್ರದ ಮಧ್ಯದಲ್ಲಿರುವಂತಹ ಕೋಟ್ಯಾಂತರ ಹಡಗುಗಳು ಅದೇ ಬೆಳಕನ್ನ ನಂಬಿ ತಮ್ಮ ದಿಕ್ಕನ್ನ ಕಂಡುಕೊಳ್ತವೆ. ನೀವು ಸಮಾಜಕ್ಕೆ ಹೊಸ ದಾರಿಯನ್ನ ತೋರಿಸುವಂತಹ ವಿಚಾರವಾದಿಗಳು ಮತ್ತು ದಾರ್ಶನಿಕರಾಗಿರ್ತೀರ. ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಆಲಿಸಬೇಕಪ್ಪ ಅಂದ್ರೆ ನೀವು ಪ್ರಚಾರಕ್ಕಾಗಿಯೋ ಅಥವಾ ಜನರ ಮೆಚ್ಚುಗೆಗಾಗಿಯೋ ಮಾತನಾಡಬೇಕಾಗಿಲ್ಲ. ನೀವು ಪ್ರತಿಪಾದಿಸುವಂತಹ ತತ್ವದಲ್ಲಿರುವಂತಹ ಪ್ರಾಮಾಣಿಕತೆಯಲ್ಲಿ ಮತ್ತು ನಿಶ್ಚಿತೆಯಲ್ಲಿ ಇರಬೇಕಾಗುತ್ತೆ. ಲೈಟ್ ಹೌಸ್ ನಂತೆ ನಿಮ್ಮ ಆಲೋಚನೆಗಳಲ್ಲಿ ಸ್ಥಿರತೆ ಇರಬೇಕಾಗುತ್ತೆ. ನೀವು ಮಾತನಾಡುವಂತಹ ಅಥವಾ ಮಾಡುವಂತಹ ಕೆಲಸ ಮತ್ತು ಆಡುವಂತಹ ಸತ್ಯದ ಮಾತುಗಳು ತಮ್ಮಷ್ಟಕ್ಕೆ ತಾವೇ ಜಗತ್ತಿಗೆ ಸರಿಯಾದಂತಹ ದಾರಿಯನ್ನ ತೋರಿಸ್ತವೆ. ನಿಮ್ಮ ಬೌದ್ಧಿಕ ನಿಷ್ಠೆಗೆ ಇಂದು ಜಗತ್ತು ನಿಮ್ಮ ಮಾತನ್ನ ಕೇಳುವಂತೆ ಮಾಡುವಂತದ್ದಾಗ್ತದೆ. ಇಂದು ಆರ್ಥಿಕವಾಗಿ ಸ್ಥಿರತೆಯ ದಿನವಾಗಿದೆ. ನಿಮಗೆ ಹೊಸ ಆದಾಯದ ಮೂಲಗಳು ಕೂಡ ನಿಮಗೆ ಸಿಗುವಂತದ್ದು. ಹೂಡಿದಂತಹ ಶ್ರಮಕ್ಕೆ ಫಲ ಸಿಗುವಂತದ್ದು. ಇನ್ನು ದೀರ್ಘಾವಧಿಯ ಹೂಡಿಕೆಗಳಿಗೆ ಹಣ ವಿನಿಯೋಗಿಸಲು ಶನಿವಾರದ ಪ್ರಭಾವದಿಂದಾಗಿ ಶುಭ ಯೋಗವೂ ಕೂಡ ಇದೆ. ಆದರೆ ಶೋಕಿಯಾಗಿರ್ಬೋದು ಅಥವಾ ಅನಗತ್ಯ ವಸ್ತುವಿನ ಖರೀದಿಗಾಗಿ ಹಣ ವ್ಯಯ ಮಾಡುವುದನ್ನ ತಡೆಯಬೇಕಾಗುತ್ತೆ. ಇನ್ನು ನಿಮ್ಮ ಕುಟುಂಬದಲ್ಲಿ ನಿರಾಳತೆ ಮತ್ತು ಪರಸ್ಪರ ಗೌರವದ ವಾತಾವರಣವನ್ನ ನೋಡ್ತೀರಾ. ಹಿರಿಯರ ಸಲಹೆಗಳು ನಿಮ್ಮ ಅನೇಕ ವೈಯಕ್ತಿಕ ಗೊಂದಲಗಳನ್ನ ಪರಿಹರಿಸುತ್ತವೆ. ಜೀವನ ಸಂಗಾತಿಯೊಂದಿಗೆ ಭವಿಷ್ಯದ ಯೋಜನೆಗಳ ಬಗ್ಗೆ ಆಳವಾದಂತಹ ಚರ್ಚೆ ನಡೆಯುವಂತಹ ದಿನ. ಇನ್ನು ಪ್ರೇಮಿಗಳಿಗೆ ಪರಸ್ಪರ ಅರ್ಥ ಮಾಡಿಕೊಂಡು ಮತ್ತು ಬಾಂಧವ್ಯದಲ್ಲಿ ನಂಬಿಕೆಯನ್ನ ಹೆಚ್ಚು ಮಾಡಿಸಿಕೊಂಡು ಇಂದು ಮುನ್ನಡೆಯುವುದು ಕೂಡ ಸೂಕ್ತವಾಗಿರುವಂತಹ ದಿನ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮವಾದಂತಹ ದಿನ ನಿಮಗೆ. ಆದಾಗ್ಯೂ ಕುಂಭರಾಶಿಯವರು ಇಂದು ನರಗಳ ದಣಿವಾಗಿರ್ಬೋದು ಅಥವಾ ಕಾಲುಗಳ ನೋವಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಸಾಕಷ್ಟು ನೀರನ್ನ ಸೇವಿಸಿ ಮತ್ತು ರಾತ್ರಿ ಅನಗತ್ಯವಾಗಿ ಎಚ್ಚರವಿರುವುದನ್ನ ತಪ್ಪಿಸಬೇಕಾಗುತ್ತೆ. ಇನ್ನ ಉದ್ಯೋಗಿಗಳಿಗೆ ಆಗಸ್ಟ್ ತಿಂಗಳ ಮೊದಲ ದಿನವೇ
ವೃತ್ತಿ ರಂಗದಲ್ಲಿ ಹೊಸ ಚೈತನ್ಯ ಮತ್ತು ಜವಾಬ್ದಾರಿಗೂ ಕೂಡ ಹುಡುಕಿಕೊಂಡು ಬರುವಂತದ್ದು ನಿಮಗೆ. ನಿಮ್ಮ ದೂರದೃಷ್ಟಿ ಆಲೋಚನೆಗಳಾಗಿರ್ಬೋದು ಮತ್ತು ತಾಂತ್ರಿಕ ಕೌಶಲ್ಯಕ್ಕೆ ಕಚೇರಿಯಲ್ಲಿ ಉನ್ನತ ಸ್ಥಾನದ ಮನ್ನಣೆ ನಿಮಗೆ ಸಿಗ್ತದೆ. ಇನ್ನು ವ್ಯಾಪಾರಸ್ಥರಿಗೆ ದೀರ್ಘಕಾಲದ ಯೋಜನೆಗಳನ್ನ ವಿಸ್ತರಿಸಲು ಮತ್ತು ಅಳವಡಿಸಿಕೊಳ್ಳಲು ಇದು ಅತ್ಯುತ್ತಮವಾದಂತಹ ದಿನ. ಸಂಶೋಧನೆ ಮತ್ತು ಐಟಿ ಕ್ಷೇತ್ರದಲ್ಲಿ ಏನಾದರೂ ಇದ್ರೆ ಅವರಿಗೆ ಖಂಡಿತವಾಗಿಯೂ ಯಶಸ್ಸು ನಿಮಗೆ ಸಿಗುವಂತದ್ದಾಗ್ತದೆ. ಇಂದು ನಿಮಗೆ ವಿಶೇಷ ಪರಿಹಾರಗಳನ್ನ ನೋಡುವುದಾದ್ರೆ ಆಂಜನೇಯ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಸಂಜೆ ಅಶ್ವತ್ಥ ವೃಕ್ಷದ ಕೆಳಗೆ ಅಥವಾ ಶನಿ ದೇವರ ಮುಂದೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ತದನಂತರ ಹನುಮಾನ್ ಚಾಲೀಸವನ್ನ ಭಕ್ತಿಯಿಂದ ಪಠಣೆಯನ್ನ ಮಾಡಬೇಕಾಗುತ್ತೆ. ಆಗ ಸಕಲ ಅಡೆತಡೆಗಳು ಕೂಡ ನಿವಾರಣೆ ಆಗ್ತವೆ. ಓಂ ಶಂ ಶನೇಶ್ವರಾಯ ನಮಃ ಅಥವಾ ಓಂ ಪ್ರಾಂ ಪ್ರೀಂ ಪ್ರೌಂ ಸಂ ಶನೇಶ್ವರಾಯ ನಮಃ ಮಂತ್ರವನ್ನ 21 ಬಾರಿ ಪಠಣೆಯನ್ನು ಮಾಡಬೇಕಾಗುತ್ತೆ. ಇನ್ನು ಶನಿವಾರದ ದಿನ ಶ್ರಮಿಕರಿಗಾಗಿರ್ಬೋದು, ಅಂಗವಿಕಲರಿಗಾಗಿರ್ಬೋದು ಅಥವಾ ಕಷ್ಟದಲ್ಲಿರುವಂತಹವರಿಗಾಗಿರ್ಬೋದು ಕಪ್ಪು ಎಳ್ಳು, ಕಪ್ಪು ಬಟ್ಟೆ ಅಥವಾ ಅನ್ನದಾನವನ್ನ ಮಾಡುವುದು ಅತ್ಯಂತ ಶ್ರೇಷ್ಠವಾದಂತಹ ಪರಿಹಾರ ನಿಮಗೆ. ಇನ್ನ ಕಡು ನೀಲಿ, ನೇರಳೆ ಅಥವಾ ಕಪ್ಪು ಬಣ್ಣದ ಉಡುಪನ್ನ ಧರಿಸುವುದು ನಿಮಗೆ ಆತ್ಮವಿಶ್ವಾಸ ಮತ್ತು ಸಕಾರಾತ್ಮಕವಾದಂತಹ ಶಕ್ತಿಯನ್ನ ನೀಡುತ್ತದೆ. ಶುಭ ಸಂಖ್ಯೆ 8 ಮತ್ತು 4. ಶುಭ ಬಣ್ಣ ನೀಲಿ ಮತ್ತು ನೇರಳೆ ಬಣ್ಣವನ್ನ ಬಳಸಿ. ಮೀನರಾಶಿಯವರ ನೀವು ಜಲತತ್ವದ ರಾಶಿಯವರು. ನೀವು ಸ್ವಭಾವತಃ ಕರುಣಾಮಯಿಗಳು ಮತ್ತು ದೈವಿಕ ಚಿಂತಕರು ನೀವು. ಆದ್ರೆ ಅನೇಕ ಬಾರಿಗೆ ನಿಮ್ಮ ಸೌಮ್ಯತೆಯನ್ನೇ ಜನರು ನಿಮ್ಮ ಬಲಹೀನತೆ ಎಂದು ಭಾವಿಸುವಂತಹ ಅಪಾಯವಿರುತ್ತದೆ. ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಸ್ವೀಕರಿಸಬೇಕಪ್ಪ ಅಂದ್ರೆ ನಿಮ್ಮ ಒಳಗಿರುವಂತಹ ಜ್ಞಾನವನ್ನ ಅಂಜಿಕೆ ಇಲ್ಲದೆ ಸ್ಪಷ್ಟವಾಗಿ ಹೊರಹಾಕಬೇಕಾಗುತ್ತೆ. ನಿಮ್ಮ ಕನಸುಗಳ ಬಗ್ಗೆ ಮಾತನಾಡುವಾಗ ಅದರಲ್ಲಿ ಕೇವಲ ಭಾವನೆಯಷ್ಟೇ ಅಲ್ಲ, ಭದ್ರವಾದಂತಹ ಯೋಜನೆ ಮತ್ತು ಆತ್ಮವಿಶ್ವಾಸವಿರಬೇಕಾಗುತ್ತೆ. ನೀವು ಆತ್ಮವಿಶ್ವಾಸದಿಂದ ಮತ್ತು ಸತ್ಯದ ಪರವಾಗಿ ನಿಂತಾಗ ನಿಮ್ಮ ಮಾತಿನ ತೂಕಕ್ಕೆ ಇಡೀ ಸಮಾಜವೇ ಗೌರವವನ್ನ ನೀಡುತ್ತದೆ. ನದಿಯು ಅಥವಾ ನದಿಯ ಸೆಳೆತದ ಶಕ್ತಿಯು ಅದರ ಶಬ್ದದಲ್ಲ, ಅದರ ಅರಿವಿನ ಆಳದಲ್ಲಿರುವಂತದ್ದು. ನಿಮ್ಮ ಮಾತುಗಳಲ್ಲಿ ಸತ್ಯ, ಕರುಣೆ ಮತ್ತು ಆಳವಾದಂತಹ ಜ್ಞಾನವೇನಾದರೂ ಇದ್ರೆ ನೀವು ಧ್ವನಿ ಏರಿಸುವಂತಹ ಅಗತ್ಯ ಯಾವುದೇ ಕಾರಣಕ್ಕೂ ಇಲ್ಲ. ಜಗತ್ತೇ ಮೌನವಾಗಿ ನಿಮ್ಮ ಮಾತುಗಳನ್ನ ಆಲಿಸುವಂತದ್ದಾಗ್ತದೆ. ಇಂದು ಕುಟುಂಬದಲ್ಲಿ ನೆಮ್ಮದಿ ಮತ್ತು ಸಾಮರಸ್ಯದ ವಾತಾವರಣವನ್ನ ನೋಡ್ತೀರಾ. ಹಿರಿಯರ ಆಶೀರ್ವಾದ ಮತ್ತು ಬೆಂಬಲ ನಿಮಗೆ ಆತ್ಮವಿಶ್ವಾಸವನ್ನ ತುಂಬುತ್ತದೆ. ನಿಮ್ಮ ಜೀವನ ಸಂಗಾತಿಯೊಂದಿಗೆ ಭಾವನಾತ್ಮಕ ಬಾಂಧವ್ಯ ಕೂಡ ಮತ್ತಷ್ಟು ಆಳವಾಗುವಂತದ್ದು. ಇನ್ನು ಪ್ರೇಮಿಗಳಿಗೆ ಪರಸ್ಪರರ ಭಾವನೆಗಳನ್ನ ಗೌರವಿಸುವ ಮೂಲಕ ಸಂಬಂಧದಲ್ಲಿ ಬದ್ಧತೆಯನ್ನ ಹೆಚ್ಚಿಸಿಕೊಳ್ಳಲು ಸೂಕ್ತವಾಗಿರುವಂತಹ ದಿನ. ಇನ್ನು ಆರ್ಥಿಕವಾಗಿ ಇಂದು ಲಾಭದಾಯಕವಾದಂತಹ ದಿನ. ನಿಮಗೆ ಹಳೆಯ ಹೂಡಿಕೆಗಳಾಗಿರ್ಬೋದು ಅಥವಾ ನಿಂತು ಹೋಗಿದ್ದಂತಹ ಧನ ಆಗಮನವಾದ ಹಾದಿಗಳು ಕೂಡ ಸುಗಮವಾಗ್ತವೆ. ಧಾರ್ಮಿಕ ಅಥವಾ ಸಾಮಾಜಿಕ ಕಾರ್ಯಗಳಿಗಾಗಿ ಹಣ ವಿನಿಯೋಗಿಸುವಂತಹ ಯೋಗವು ಕೂಡ ಹೆಚ್ಚಾಗ್ತದೆ. ಆದಾಗ್ಯೂ ಭವಿಷ್ಯದ ಸುರಕ್ಷತೆಯನ್ನ ಗಮನದಲ್ಲಿಟ್ಟುಕೊಂಡು ಅನಗತ್ಯ ಭಾವನಾತ್ಮಕ ಖರ್ಚುಗಳಿಗೆ ಕಡಿವಾಣವನ್ನ ಹಾಕುವುದು ಕೂಡ ತುಂಬಾ ಒಳಿತಾಗ್ತದೆ ನಿಮಗೆ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ಸೃಜನಶೀಲತೆ ಆಗಿರಬಹುದು ಹಾಗೂ ದೀರ್ಘ ದೃಷ್ಟಿಗೆ ಉತ್ತಮ ಮನ್ನಣೆ ಸಿಗುವಂತಹ ದಿನ. ಸಹೋದ್ಯೋಗಿಗಳ ನಡುವೆ ಇದ್ದಂತಹ ಗೊಂದಲಗಳನ್ನ ಪರಿಹರಿಸುವಲ್ಲಿ ನಿಮ್ಮ ಅನುಭವ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣ ಅಥವಾ ಹೊಸ ಯೋಜನೆಯ ಮೂಲಕ ಉದ್ಯಮ ವಿಸ್ತರಣೆಗೆ ಅತ್ಯುತ್ತಮವಾದಂತಹ ಅವಕಾಶಗಳು ಒದಗಿ ಬರ್ತವೆ. ಶಿಕ್ಷಣ, ಸಂಶೋಧನೆ ಮತ್ತು ಆಲೋಚನಾಧಾರಿತ ಕ್ಷೇತ್ರಗಳಲ್ಲಿ ಇರುವವರಿಗೆ ಇಂದು ಪ್ರಗತಿಪರವಾದಂತಹ ದಿನವಾಗಿರುವಂತದ್ದು. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಸ್ಥಿರವಾಗಿರುತ್ತದೆ. ಆದ್ರೆ ಅತಿಯಾದ ಚಿಂತೆ ಹಾಗೂ ನಿದ್ರಾಹೀನತೆಯಿಂದಾಗಿ ಸಂಜೆ ವೇಳೆಗೆ ಕಣ್ಣಿನ ದಣಿವು ಅಥವಾ ಕಾಲಿನ ನೋವು ಕಾಣಿಸಿಕೊಳ್ಬಹುದು. ಕನಿಷ್ಠ ಅರ್ಧ ಗಂಟೆ ಧ್ಯಾನ ಅಥವಾ ಪ್ರಕೃತಿಯ ಮಡಿಲಲ್ಲಿ ಸಮಯನ್ನ ಕಳೆಯುವುದು ನಿಮಗೆ ನಿರಾಳತೆಯನ್ನ ನೀಡುವಂತದ್ದಾಗ್ತದೆ. ಇಂದು ಮುಂಜಾನೆ ಅಥವಾ ಸಂಜೆ ಶಿವಲಿಂಗಕ್ಕೆ ನೀರನ್ನ ಮತ್ತು ಕಪ್ಪು ಎಳ್ಳನ್ನ ಅರ್ಪಿಸಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ನಿಮ್ಮ ಧೈರ್ಯ ಮತ್ತು ಸ್ಥಿರತೆಯನ್ನ ಅದು ಹೆಚ್ಚಿಸುವಂತದ್ದಾಗ್ತದೆ. ಇನ್ನು ಸಂಜೆ ವೇಳೆ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನ ಮಾಡಿ. ಇದು ನಿಮ್ಮ ಕಾರ್ಯದಲ್ಲಾಗುವಂತಹ ವಿಳಂಬ ಹಾಗೂ ಅಡೆತಡೆಗಳನ್ನ ನಿವಾರಿಸುತ್ತದೆ. ಇಂದು ಹಣೆಗೆ ಕೊಂಚ ಹಳದಿ ಅಥವಾ ಶ್ರೀಗಂಧದ ತಿಲಕವನ್ನ ಇಟ್ಕೊಳ್ಬೇಕಾಗುತ್ತೆ. ಇದು ನಿಮಗೆ ಸಕಾರಾತ್ಮಕವಾದಂತಹ ಶಕ್ತಿ ಹಾಗೂ ವಾಕ್ಚಾತುರ್ಯವನ್ನ ವೃದ್ಧಿಸುವಂತಹ ಕಾರ್ಯವನ್ನ ಮಾಡುತ್ತದೆ. ಇನ್ನು ಸೇವೆಯ ಮೂಲಕ ಪರಿಹಾರವನ್ನು ಪಡೆದುಕೊಳ್ಳಿ. ಅಗತ್ಯವಿರುವವರಿಗೆ ಅಥವಾ ಶ್ರಮಿಕ ವರ್ಗದವರಿಗೆ ಅನ್ನದಾನವನ್ನ ಅಥವಾ ಕಪ್ಪು ಬಣ್ಣದ ಧಾನ್ಯಗಳನ್ನ ಅಂದ್ರೆ ಉದ್ದಿನ ಬೇಳೆಯನ್ನ ದಾನವಾಗಿ ಮಾಡಬೇಕಾಗುತ್ತೆ. ಶುಭ ಸಂಖ್ಯೆ 3 ಮತ್ತು 7 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ಸಾಸಿವೆ ಹಳದಿ ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ.